ಅವರು ಬರಲಿದ್ದಾರೆ. ಹಾಗೆ ಅವರ ಅನುಪಸ್ಥಿತಿಯಲ್ಲಿ ನಮ್ಮ ಉಪಾಧ್ಯಕ್ಷರಾದ ಉಪೇಂದ್ರ ಅವರು ವೇದಿಕೆಗೆ ಆಗಮಿಸಬೇಕು. ಹಾಗೆ ಉದ್ಘಾಟಕರಾದ ಸುಬ್ಬಣ್ಣ ಎಡಿಗೆರೆ ಇವರು ವೇದಿಕೆಗೆ ಆಗಮಿಸಬೇಕು. ಹಾಗೆ ಮುಖ್ಯ ಅತಿಥಿಗಳಾದ HP ಯೋಗೇಂದ್ರ ಅವರು ವೇದಿಕೆಗೆ ಆಗಮಿಸಬೇಕು. ಶ್ರೀಮತಿ ರೇಖಾ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಸೀಟು ಕೂಡ ವೇದಿಕೆಗೆ ಆಗಮಿಸಬೇಕು. ಮುಖ್ಯ ಅತಿಥಿಗಳಾದ ಶಿವದಾಸ್ ಅವರು ಕಾರ್ಯಾಧ್ಯಕ್ಷರು ಇವರು ಕೂಡ ವೇದಿಕೆಗೆ ಆಗಮಿಸಬೇಕು. BT ರವಿಯವರು ವಿಲೇಜ್ ಮುಖಂಡರು ಇವರು ಕೂಡ ವೇದಿಕೆಗೆ ಆಗಮಿಸಬೇಕು. ಶೇಖರ್ ಶೆಟ್ಟರು ಹೋಟೆಲ್ ಉದ್ಯಮಿಗಳು ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಹಾಗೆ MP ರಮೇಶ್ ಅವರು ಗ್ರಾಮ ಪಂಚಾಯತ್ ಸದಸ್ಯರು ಕೃಷಿಕರು ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಶ್ರೀಮತಿ ಶಾರದಾ ಶೇಖರ್ ನಮ್ಮ ಫೌಂಡೇಶನ್ ಸದಸ್ಯರು ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಹಾಗೆ ಕೌಶಲ್ಯ ಕಟ್ಟೇಗೌಡ ಫೌಂಡೇಶನ್ ಸದಸ್ಯರು ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಹಾಗೆ ಶಿವಣ್ಣ ಅವರು ಬೆಂಬಲ ಬೂತ್ ಅಧ್ಯಕ್ಷರು ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಸುನೀಲ್ ಕುಮಾರ್ ಅವರು ಹತ್ತೂರು ಭಾಗದ ಬೂತ್ ಅಧ್ಯಕ್ಷರು ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಪ್ರಕಾಶ್ ಸಬ್ಕಾರ್ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು. ಹಾಗೆ BS ಕೃಷ್ಣಮೂರ್ತಿ ಅವರು, ಪ್ರವೀಣ್ ಶೆಟ್ಟಿ ಅವರು, ಹಾಗೆ ಶಾಂತಕುಮಾರ್ ಈಗ ದೇವತಾ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮನ ಶುರು ಮಾಡ್ತಾ ಇದ್ವಿ. ಶಿವಣ್ಣ ನೋಡಿ. ಮೊದಲೊಂದಿ ಬೆಳಿಗ್ಗೆ ಮೊದಲೊಂದು ಪೆನಿನಗೆ ಗಣನಾಥ ದೇವ ಒಂದು ಪೆನಿನಗೆ ಗಣನಾಥ ಬಂದ ವಿಘ್ನಗಳ ಗಣನಾಥ ದೇವ ಬಂದ ವಿಘ್ನಗಳ ಕಳೆ ಗಣನಾಥ ಬಂದ ವಿಘ್ನಗಳ ಕಳೆ ಗಣನಾಥ ಒಂದು ಪೆನಿನಗೆ ಗಣನಾಥ ಮೊದಲೊಂದು ಪೆನಿನಗೆ ಗಣನಾಥ ದೇವ ಒಂದು ಪೆನಿನಗೆ ಗಣನಾಥ ಆದಿಯಲ್ಲಿ ನಿನ್ನ ಪದ ಪೂಜಿಸಿದ ಧರ್ಮರಾಯ ಸಾಧಿಸಿದ ರಾಜವ ಗಣನಾಥ ಆದಿಯಲ್ಲಿ ನಿನ್ನ ಪಾದ ಪೂಜಿಸಿದ ಧರ್ಮರಾಯ ಸಾಧಿಸಿದ ರಾಜವ ಗಣನಾಥ ಸಾಧಿಸಿದ ಗಣನಾಥ ಒಂದಿಪೆ ನಿನಗೆ ಗಣನಾಥ ಮೊದಲೊಂದಿಪೆ ನಿನಗೆ ಗಣನಾಥ ದೇವ ಒಂದಿಪೆ ನಿನಗೆ ಗಣನಾಥ ರಾವಣನು ಮತದಿಂದ
ಪೂಜಿಸದೆ ಸದರಣದಲ್ಲಿ ದೇವಗಣನಾಥ ರಾವಣನು ಮಗದಿಂದ ಪೂಜಿಸದೆ ಸದರಣದಲ್ಲಿ ದೇವಗಣನಾಥ ಸದರಣದಲ್ಲಿ ಗಣನಾಥ ಒಂದಿದೆ ನಿನಗೆ ಗಣನಾಥ ಮೊದಲೊಂದಿಪೆ ನಿನಗೆ ಗಣನಾಥ ದೇವ ಒಂದಿಪೆ ನಿನಗೆ ಗಣನಾಥ ಮಂಗಳ ಮೂರುತಿಯ ಗುರು ರಂಗವಿಠಲನ ಪಾದ ಇಂಗದಿ ಬದಿಪ ದೇವ ಗಣನಾಥ ಮಂಗಳ ಮೂರುತಿಯ ಗುರು ಇಂಗದಿ ಬದಿಪ ದೇವ ಗಣನಾಥ ಇಂಗದಿ ಗತಿದ ದೇವ ಗಣನಾಥ ಒಂದಿಪೆ ನಿನಗೆ ಗಣನಾಥ ಮೊದಲೊಂದಿಪೆ ನಿನಗೆ ಗಣನಾಥ ದೇವ ಒಂದಿಪೆ ನಿನಗೆ ಗಣನಾಥ. ಧನ್ಯವಾದಗಳು ಶಿವಣ್ಣ ಅವರಿಗೆ. ನಮ್ಮ ಈ ಸಮುದಾಯ ಭವನ ಹಾಗೂ ದೇವಸ್ಥಾನ ಸಮಿತಿ ಅಧ್ಯಕ್ಷರಾದ ವೆಂಕಟೇಶಣ್ಣ ಅವರು ವೇದಿಕೆಗೆ ಆಹ್ವಾನಿಸಬೇಕು. ನೇತ್ರ ತಪಾಸಣೆ ಹಾಗೂ ಆರೋಗ್ಯ ಶಿಬಿರದ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ಅಮ್ಮ ಫೌಂಡೇಶನ್ ಅಧ್ಯಕ್ಷರಾದ ಹಿರಿಯ ಮುಖಂಡರಾದ ಸುಧಾಕರ್ ಶೆಟ್ಟಿ ಎಸ್ ಶೆಟ್ಟಿ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇವೆ. ಹಾಗೆ ಉದ್ಘಾಟಕರಾದ ಸುಬ್ಬಣ್ಣ ಎಡಿಗೇರಿ ಅವರು ಉಪಸ್ಥಿತರಿದ್ದಾರೆ. ಇವರಿಗೆ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇವೆ. ಹಾಗೆ ಅಮ್ಮ ಫೌಂಡೇಶನ್ ವತಿಯಿಂದ ಈ ಗೌರವ ಸಮರ್ಪಣೆ ಈ ಕಾರ್ಯಕ್ರಮದ ಅಧ್ಯಕ್ಷತೆ ಚಂದ್ರಶೇಖರ್ ಅವರು ಇಸ್ಕೋಬೇಕಿತ್ತು. ಅವರಿಂದ ಬರಲಿದ್ದಾರೆ. ಅವರಿಗೆ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ಮುಖ್ಯ ಅತಿಥಿಗಳಾದ ಎಚ್ ವಿ ಯೋಗೇಂದ್ರ ಅವರು ಅನುಪಸ್ಥಿತಿಯಲ್ಲಿ ಅವರಿಗೆ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ಮುಂದೆ ರೇಖಾ ಅವರು ನಮ್ಮ ಸಿದ್ದೂರು ಪಂಚಾಯತಿ ಅಧ್ಯಕ್ಷರು, ಅವರಿಗೆ ಕೂಡ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮುಖ್ಯ ಅತಿಥಿಗಳಾದ ಶಿವದಾಸ್ ಅವರು ಕಾರ್ಯಾಧ್ಯಕ್ಷರು ಎನ್ನಾರ್ಪುರ, ಇವರಿಗೆ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ಈಗ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರ ಅನುಪಸ್ಥಿತಿಯಲ್ಲಿ ಅಧ್ಯಕ್ಷರ ಪಟ್ಟ ಅಲಂಕರಿಸಿರುವ ಉಪೇಂದ್ರಗೌಡ ಅವರು ಉಪಾಧ್ಯಕ್ಷರು ಎನ್ನಾರ್ಪುರ, ಇವರಿಗೆ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. BT ರವಿ ಅವರು ಇದರ ಸೇವೆಯಲ್ಲಿ ನಡೆಸಿರುವಂತಹ 27ನೇ ಉಚಿತ ನೇತ್ರ ಚಿಕಿತ್ಸಾ ಶಿಬಿರದ ಈ ವೇದಿಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಿರುವಂತಹ ಸಹಕಾರಿ ಗುರುಗಳು, ಈ ಭಾಗದ ಮುಖಂಡರಾದ ಶ್ರೀಮಾನ್ ಸುಬ್ಬಣ್ಣರವರೇ, ಅಮ್ಮ ಫೌಂಡೇಶನ್ನ ಧಾತೃಗಳು, ನನ್ನ ಪೂಜ್ಯರಾದಂಥ ಶ್ರೀಮಾನ್ ಸುಧಾಕರ್ ಶೆಟ್ಟಿಯವರೇ, ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ವೇದಿಕೆ ಮೇಲೆ ಆಸೀನರಾಗಿರುವಂಥ ಉಪೇಂದ್ರರವರೇ, ಶಿವದಾಸ್ ಅವರೇ,
ರಮೇಶ್ ಅವರೇ, ರವಿ ಅವರೇ, ದೇವಸ್ಥಾನ ಕಮಿಟಿಯ ಅಧ್ಯಕ್ಷರಾದ ವೆಂಕಟೇಶ್ ಅವರೇ, ದೇವತಾ ಪ್ರಾರ್ಥನೆಯನ್ನು ನಡೆಸಿಕೊಟ್ಟಂತ ಶಿವಣ್ಣ ಅವರೇ, ಕಾರ್ಯಕ್ರಮದ ಆಯೋಜನೆಯಲ್ಲಿ ತೊಡಗಿಸಿಕೊಂಡಂತ ಸುಬೋಧ್ ಅವರೇ, ಹೋಟೆಲ್ ಉದ್ಯಮಿಯಾದಂಥ ಶೇಖರ್ ಶೆಟ್ಟಿ ಅವರೇ, ಎಲ್ಲ ಶಿಬಿರಾರ್ಥಿಗಳೇ ಹಾಗೂ ಶಿಬಿರವನ್ನ ನಡೆಸಿಕೊಂಡು ಬಂದಂತ ವೈದ್ಯಕೀಯ ಎಲ್ಲ ತಂಡದ ಸಿಬ್ಬಂದಿಗಳೇ ಹಾಗೂ ನಾಗರಿಕ ಬಂಧುಗಳೇ, ಈ ದಿನ ನಡೆದಿರುವಂತಹ ಈ ಶಿಬಿರವನ್ನ, ಈ 27 ಯಶಸ್ವಿ ಶಿಬಿರಗಳನ್ನ ಅವಲೋಕಿಸಿದಾಗ ವೇದಿಕೆ ಮೇಲೆ ವಿರಾಜಮಾನವಾಗಿರುವಂತಹ ಸುಧಾಕರ್ ಶೆಟ್ಟಿ ಅವರ ಧ್ಯೇಯ ಉದ್ದೇಶಗಳನ್ನ ಅವಲೋಕಿಸಿದಾಗ ನಮಗೊಂದು ಪ್ರಾಕೃತದಲ್ಲಿ ರಚನೆ ಮಾಡಿದಂತ ಒಂದು ಚಿಕ್ಕ ಶ್ಲೋಕ ನೆನಪಿಗೆ ಬರ್ತದೆ. ಕ್ಷೇಮಂ ಸರ್ವ ಪ್ರಜಾಂ ಪ್ರಬೋಧೋ ಧಾರ್ಮಿಕೋ ಭೂಮಿಪಾಲ ಕಾಲೇ ಕಾಲೇ ವ್ಯಾಧಿನಾಶನಂ ದುರ್ಭಿಕ್ಷಂ ಚೋರಮಾಯಕ್ಷಣ ಮಾಪೆ ಭೂಜೀವ ಹೋಕೆ ಅಂತ ಹೇಳಿ ಪ್ರಾಕೃತದಲ್ಲಿ ಒಂದು ಶ್ಲೋಕ ರಚನೆ ಆಗಿದೆ. ತಾತ್ಪರ್ಯ ಇಷ್ಟೇ. ಆ ಶ್ಲೋಕದ್ದು ಸಂಸ್ಥಾನದಲ್ಲಿರುವಂತ ಮಹಾರಾಜ ತನ್ನ ರಾಜ್ಯದ ಪ್ರಜೆಗಳು ವ್ಯಾಧಿ ಮುಕ್ತರಾಗಿರಬೇಕು ಅನ್ನುವಂಥದ್ದು, ಕ್ಷೇಮಕರವಾಗಿರಬೇಕು ಅನ್ನುವಂಥದ್ದು ಆ ಶ್ಲೋಕದ ವಿಸ್ತರಣೆ. ಬಂಧುಗಳೇ, ತನ್ನ ಕ್ಷೇತ್ರ, ತನ್ನ ಹುಟ್ಟೂರು, 3 ತಾಲೂಕುಗಳನ್ನು ಒಳಗೊಂಡ ಈ ಕ್ಷೇತ್ರದ ಜನತೆ ಕ್ಷೇಮಕರವಾಗಿರ್ಬೇಕು ಅಂತ ಬಯಸಿರೋದು ಬೇರೆ ಯಾರು ಅಲ್ಲ, ಅಮ್ಮ ಫೌಂಡೇಶನ್ ನ ಸಂಸ್ಥಾಪಕರು, ಅದರ ದಾತೃಗಳು, ನಮ್ಮ ಪೂಜ್ಯರು ಆದಂತ ಶ್ರೀಯುತ ಸುಧಾಕರ್ ಶೆಟ್ಟಿ ಅವರು. ಬಂಧುಗಳೇ, ಒಂದು 2 ವರ್ಷದ ಹಿಂದೆ ನನ್ನ ಅಣ್ಣನಲ್ಲಿ ಒಂದು ಪ್ರಶ್ನೆಯನ್ನ ಕೇಳಿದೆ. ನಿಮ್ಮ ಈ ಒಂದು ಸಂಸ್ಥೆಗೆ ಅಮ್ಮ ಅಂತ ಯಾಕೆ ಹೆಸರಿಟ್ಟಿದ್ದೀರಿ? ಅದಕ್ಕಿಂತ ಇನ್ನು ಆಕರ್ಷಣೀಯವಾದಂತ, ವರ್ಣಾತೀತವಾದಂತ, ವರ್ಣಮಯವಾದಂತ ಬೇರೆ ಹೆಸರುಗಳನ್ನು ಇಡಬಹುದಿತ್ತಲ್ಲ ಅಂತ ಹೇಳಿ. ಅದಕ್ಕೆ ಅವರು ಒಂದು ಮಾತನ್ನ ಹೇಳ್ತಾರೆ, ಅಮ್ಮ ಅನ್ನುವಂಥದ್ದು ಒಂದು ಶಕ್ತಿ, ಅಮ್ಮ ಅನ್ನುವಂಥದ್ದು ಒಂದು ಪ್ರೇರಣೆ, ಅಮ್ಮ ಅನ್ನುವಂಥದ್ದು ಒಂದು ದಯೆ, ಅಮ್ಮ ಅನ್ನುವಂಥದ್ದು ಒಂದು ಕರುಣೆ, ಅಮ್ಮ ಅನ್ನುವಂಥದ್ದು ಒಂದು ವಾತ್ಸಲ್ಯ. ಆ ದೃಷ್ಟಿಕೋನವನ್ನು ಇಟ್ಕೊಂಡು ಇವತ್ತಿನ ಪೀಳಿಗೆಗೆ ಅದು ಪ್ರೇರಣೆಯನ್ನು ಕೊಡಬೇಕು. ಅಮ್ಮ ಅನ್ನುವಂಥ ಹೆಸರು, ಅಮ್ಮ ಅನ್ನುವಂಥ ಒಂದು ಬಾಂಧವ್ಯ ಪ್ರೇರಣೆಯನ್ನು ಕೊಡಬೇಕು ಅನ್ನುವಂಥ ಸಲುವಾಗಿ, ಜೊತೆಗೆ ತನ್ನ ಅಮ್ಮನ ಸವಿ ನೆನಪಿಗೋಸ್ಕರ ಆ ಹೆಸರನ್ನು ನಾನು ನನ್ನ ಫೌಂಡೇಶನ್ಗೆ ಇಟ್ಟಿದ್ದೇನೆ ಅಂತ ಹೇಳ್ತಾರೆ. ಇವರ ದೂರದೃಷ್ಟಿಯನ್ನು ನಾವು ಇಲ್ಲಿ ಹತ್ಕೋಬೇಕಾಗ್ತದೆ. ಬಂಧುಗಳೇ, ಆ ಅಮ್ಮ ಫೌಂಡೇಶನ್ ಒಂದು ಗ್ಲೋಬಲ್ ಅಲ್ಲಿ ಒಂದು ಟಿಪ್ಸ್ ಇದೆ, ಒಂದು ಶ್ಲೋಗನ್ ಇದೆ, ಮಾತೃದೇವೋ ಭವ ಅಂತ ಹೇಳಿ. ಅಂದ್ರೆ ತಾಯಿಯಲ್ಲೇ ನೀವು ದೇವರನ್ನು ಕಾಣುವಂತ ಒಂದು ಉದ್ದೇಶದಿಂದ. ಬಂಧುಗಳೇ, ನಿರಂತರವಾಗಿ 4-5 ವರ್ಷಗಳಿಂದ ಅಮ್ಮ ಫೌಂಡೇಶನ್ ಹಲವಾರು ಸಾರ್ವಜನಿಕ ಸೇವೆಗಳನ್ನ ಮಾಡ್ತಾ ಬಂದಿದೆ. ಉದ್ಯೋಗದ ನಿಮಿತ್ತ, ವ್ಯವಹಾರದ ನಿಮಿತ್ತ ಮೈಸೂರಿನಲ್ಲಿ ವಾಸವಿದ್ರು ಸಹ ಕೊರೋನಾ ಸಂದರ್ಭದಲ್ಲಿ ತನ್ನ ಹುಟ್ಟೂರಿಗೆ ಬರ್ತಾರೆ. ಆ ಸಂದರ್ಭದಲ್ಲಿ ಎಲ್ಲ ಕ್ಷೇತ್ರದ ಜನರು ಕೊರೋನಾ ಬಾಧೆಯಿಂದ ತತ್ತರಿಸುತ್ತಿರುವಂತಹ ಸಂದರ್ಭ ಬಂದು, ಸನ್ನಿವೇಶ ಬಂದು ನಿಂತಿರುತ್ತೆ. ಅವಾಗೊಂದು ಯೋಚನೆ ಮಾಡ್ತಾರೆ, ನನ್ನ ತವರೂರಿಗೆ ನಾನು ಏನಾದ್ರು ಒಂದು ಸಹಕಾರವನ್ನು ಕೊಡಬೇಕು, ಇಲ್ಲಿನ ಜನಗಳಿಗೆ ನೆರವಾಗಬೇಕು ಅನ್ನುವಂಥ ಒಂದು ಹಿತದೃಷ್ಟಿಯಿಂದ ಇವರು ಅಮ್ಮ ಫೌಂಡೇಶನ್ ಅನ್ನುವಂಥ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡಿ 10,000 ಫುಡ್ ಕಿಟ್ಗಳನ್ನು ನೀಡ್ತಾರೆ ಈ ಕ್ಷೇತ್ರಕ್ಕೆ. ಅಷ್ಟು ಸಾಧ್ಯವಂತೆ
ಅಂಗವಿಕಲರಿಗೆ 54ಕ್ಕೂ ಹೆಚ್ಚು 65ಕ್ಕೂ ಹೆಚ್ಚು ಗಾಲಿ ಕುರ್ಚಿಗಳನ್ನ ಅಮ್ಮ ಫೌಂಡೇಶನ್ ನೀಡುತ್ತೆ. ಬಂಧುಗಳೇ, ಈ ಸಂದರ್ಭದಲ್ಲಿ ನಮಗೆ ಇನ್ನೊಂದು ಶ್ಲೋಕ ನೆನಪಿಗೆ ಬರುತ್ತದೆ. ಕರ್ಮಣ್ಯ ವಾದಿಕಾರಸ್ತೆ ಅಪರೇಶು ಕದಾಶನ ಅಂತ ಹೇಳಿ. ನಿನ್ನ ಕಾರ್ಯವನ್ನು ಶ್ರದ್ಧೆಯಿಂದ ಮಾಡಿದ್ರೆ, ಗೌರವದಿಂದ ಮಾಡಿದ್ರೆ ಪ್ರತಿಫಲ ಅದಾಗಿ ನಾನು ನೋಡ್ಕೊಂಡು ಬರುತ್ತೆ ಅಂತ ಹೇಳಿ ಸುಧಾಕರ್ ಶೇಖರನ್ನ ಈ ಒಂದು ಶ್ಲೋಕಕ್ಕೆ ನಾನು ತಾಳೆ ಮಾಡ್ತೀನಿ. ಕಾರಣ ಎಷ್ಟೇ ಬಂಧುಗಳೇ, ಇವರ ನಿಸ್ವಾರ್ಥ ಸೇವೆ ಇಡೀ 3-4 ತಾಲೂಕುಗಳಲ್ಲಿ ಇವರು ಜನಪರವಾದಂತ ಕಾರ್ಯಗಳನ್ನ ಮಾಡಿದರ ಸಲುವಾಗಿ ಕರ್ನಾಟಕದ ಪ್ರತಿಷ್ಠಿತ ನಂಬರ್ 1 ದಿನಪತ್ರಿಕೆ ವಿಜಯವಾಣಿ ಅನ್ನುವಂತ ಒಂದು ಪತ್ರಿಕೆ ಇವರಿಗೆ ವಿಜಯರತ್ನ ಅನ್ನುವಂತ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ ಬಂಧುಗಳೇ. ಯಾವತ್ತೂ ಇವರು ಫಲದ ಅಪೇಕ್ಷೆ ಇಟ್ಕೊಂಡು ಯಾವ ಕಾರ್ಯವನ್ನು ಮಾಡಿಲ್ಲ. ನಾನು ಕಂಡುಕೊಂಡ ಹಾಗೆ ಇವರು ಕೇವಲ ಸೇವೆಯನ್ನ ಮಾಡ್ತಾ ಬಂದ್ರು. ಆ ಸೇವೆ ಇವರಿಗೆ ಆಶೀರ್ವಾದವನ್ನ ಮಾಡ್ತಾ ಬಂದ್ರು. ಬಂದ್ರೆ ಒಂದು ಉದಾಹರಣೆ ನಮ್ಮ ಮುಂದೆ ಕೊಡ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಯಾವುದೋ ಒಂದು ಸ್ಕೂಲಿಗೆ ಮಾನ್ಯ ಸುಧಾಕರ್ ಶೆಟ್ಟಿ ಅವರು ಪಠ್ಯ ಪರಿಕರಗಳನ್ನ, ಪುಸ್ತಕಗಳನ್ನ, ನೋಟ್ಬುಕ್ಗಳನ್ನ ನೀಡಲಿಕ್ಕೆ ಮುಂದಾಗಿದ್ರು. ಆ ಒಂದು ಸಂದರ್ಭದಲ್ಲಿ ನಾನು ಮತ್ತು ನನ್ನ ಸ್ನೇಹಿತ ಹೇಳ್ತೀವಿ, ಅಣ್ಣ ಈ ಒಂದು ಶಾಲೆಗೆ ಯಾವ ಪಠ್ಯ ಪುಸ್ತಕ ಕೊಡೋದ್ರಿಂದ ನನಗೆ ಅನುಕೂಲ ಇಲ್ಲ. ಇವರು ನಮ್ಮ ಪರವಾಗಿ ಅಥವಾ ನನ್ನ ಪಕ್ಷದ ಪರವಾಗಿ ಈ ಶಾಲೆಗೆ ಯಾವುದೇ ಪೋಷಕರು ಇಲ್ಲ, ಹಾಗಾಗಿ ಇದಕ್ಕೆ ನೀವು ಕೊಡೋದು ಬೇಡ ಅಂತ ಹೇಳಿ ಒಂದು ಮಾತನ್ನ ನಾನು ಸಹಿತ ನನ್ನ ಸ್ನೇಹಿತ ಸಹಿತ ಒಂದು ಮಾತನ್ನ ಹೇಳ್ತೀನಿ. ಅವಾಗ ನನ್ನ ಕರೆದು ಅಣ್ಣ ಬೈತಾರೆ, ನೀನು ಯಾವ ತರ ಯೋಚನೆ ಮಾಡ್ತಿದ್ದಿ ಇದನ್ನ, ಯಾವತ್ತು ನಾನು ಅದನ್ನ ಅಪೇಕ್ಷೆಯನ್ನ ಪಟ್ಟವನಲ್ಲ. ಇಡೀ ಕ್ಷೇತ್ರದ ಯಾವುದೇ ಶಾಲೆ ಅಥವಾ ಯಾವುದೇ ಮಕ್ಕಳು ಅದರಲ್ಲಿ ರಾಜಕಾರಣ ಬೇಡ, ನಾನು ಸೇವೆ ಮಾತ್ರ ನನ್ನ ಗುರಿ, ನಿನಗೇನ್ ಬೇಕೋ ಅದನ್ನ ಕೇಳು, ಯಾವ್ದನ್ನ ಕೊಡೋದಕ್ಕೆ ಯಾಕೆ ಕೊಡ್ತಿದ್ದೆ ಅಂತ ಮಾತನ್ನ ಕೇಳಬೇಡ ಅನ್ನೋ ಮಾತನ್ನ ಅಣ್ಣ ಹೇಳ್ತಾರೆ ನಮ್ಗೆ. ಇದರಲ್ಲಿ ಇವರ ಮನೋಧರ್ಮವನ್ನ, ದೃಷ್ಟಿಕೋನವನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಬಂಧುಗಳೇ. ನಿರಂತರವಾಗಿ ನಾನು ಕಂಡುಕೊಂಡ ಹಾಗೆ ಹಲವಾರು ಬಡವರ ಮದುವೆ ಮನೆಗಳಿಗೆ ಸಹಾಯ ಮಾಡಿದ್ದನ್ನ ಎಲ್ಲ ಕಡೆ ಈ ಕ್ಷೇತ್ರದಲ್ಲಿ ಉಲ್ಲೇಖ ಆಗಿದೆ. ನಾನು ಸಹ ನನ್ನ ಸ್ವಂತ ಕಣ್ಣಲ್ಲಿ ನೋಡಿದ್ದೇನೆ. ಯಾವುದಾದ್ರೂ ಒಂದು ಸಾವಿನ ಮನೆಗೆ, ಬಡವರ ಮನೆಗೆ ಸಾವಿನ ಮನೆಗೆ ಹೋಗಿ ನೆರವನ್ನ ನೀಡಿ ಬಂದಿರುವಂತದ್ದು ನಮ್ಮ ಅಮ್ಮ ಫೌಂಡೇಶನ್. ಬಂಧುಗಳೇ, ಅಮ್ಮ ಫೌಂಡೇಶನ್ ಹಲವಾರು ಯೋಜನೆಗಳಿವೆ. ಅದರ ಸದುಪಯೋಗವನ್ನ ನಿಜವಾದ ಬಾಧಿತರು, ನಿಜವಾದ ಸಂತುಷ್ಟರು ಪಡ್ಕೊಳ್ಳೋದಕ್ಕೆ, ನಿಜವಾದ ಫಲಾನುಭವಿಗಳು ಪಡ್ಕೊಳ್ಳೋದಕ್ಕೆ ಅರ್ಹರಿರ್ತಾರೆ. ಇಲ್ಲಿ ಯಾವುದೇ ಲೋಪದೋಷ ಆಗುದಿಲ್ಲ ಅಥವಾ ಯಾವುದೇ ದುರುಪಯೋಗ ಆಗುದಿಲ್ಲ. ಕಾರಣ ಎಷ್ಟೇ, ಈ ಒಂದು ಫಲಾನುಭವಿಗಳನ್ನು ಆಯ್ಕೆ ಮಾಡೋದ್ರಲ್ಲಿ ಅಮ್ಮ ಫೌಂಡೇಶನ್ ತನ್ನದೇ ಆದಂತ ಒಂದು ಟೀಮ್ ಅನ್ನ ಫೀಲ್ಡ್ ವರ್ಕ್ ಮಾಡುತ್ತೆ. ಆ ಟೀಮಿನ ಸಜೆಷನ್ ಮೇರೆಗೆ, ಅವರ ರೆಕಮೆಂಡೇಶನ್ ಮೇಲೆ ಈ ಅಮ್ಮ ಫೌಂಡೇಶನ್ ಎಲ್ಲ ರೀತಿಯ ಸಹಕಾರವನ್ನ ಕೊಡುತ್ತೆ. ಬಂಧುಗಳೇ, ಇದು 27ನೇ ತಪಾಸಣಾ ಶಿಬಿರ. ನಾವು ಮೊನ್ನೆ ತಾನೇ ಒಗ್ಗರಣೆಗಳಿಂದ ತಪಾಸಣಾ ಶಿಬಿರವನ್ನ ನಡೆಸಿದ್ವಿ. ಅದು ಸಹ ಹೆಚ್ಚಿನ ಶಿಬಿರಾರ್ಥಿಗಳು ಭಾಗವಹಿಸಿ ಯಶಸ್ಸನ್ನ, ಆ ಸಭೆಗೆ ಯಶಸ್ಸು ಸಿಕ್ತು. ನಾವು ಕೇಳ್ಕೊಳ್ಳೋದಿಷ್ಟೇ, ಅಮ್ಮ ಫೌಂಡೇಶನ್ ಈ ಸಂಸ್ಥೆ ಇನ್ನೂ ಹೆಚ್ಚು ಸೇವೆಯನ್ನ ಮಾಡಲು ಆ ಭಗವಂತ ತಮಗೆ ಅನುಗ್ರಹಿಸಿದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ.
ಇಲ್ಲಿರುವ ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಈಗ ಉದ್ಘಾಟನೆ ನೆರವೇರಿಸಿದ ಸುಬ್ಬಣ್ಣ ಅವರು ಉದ್ಘಾಟಕರ ನುಡಿಗಳನ್ನು ನಮ್ಮ ಫೌಂಡೇಶನ್ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ 22ನೇ ಉಚಿತ ತಪಾಸಣೆ ಹಾಗೂ ಚಿಕಿತ್ಸಾ ಶಿಬಿರದ ವೇದಿಕೆಯ ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂಥ ಶ್ರೀಯುತ ಯೋಗೇಂದ್ರ ಅವರೇ, ಶಿವದಾಸ್ ಕುಮಾರಿ ಅವರೇ, ಶ್ರೀಯುತ ಬಿ.ಡಿ. ರವಿ ಅವರೇ, ಶೇಖರ್ ಶೆಟ್ಟಿ ಅವರೇ, ಶಿವಣ್ಣ ಅವರೇ, ಪ್ರವೀಣ್ ಶೆಟ್ಟಿ ಅವರೇ, ಗ್ರಾಮ ಪಂಚಾಯತಿಯ ಸದಸ್ಯರಾಗಿರ್ತಕ್ಕಂಥ ಎನ್.ಪಿ. ರಮೇಶ್ ಅವರೇ, ಸುಬೋಧ್ ಅವರೇ, ಶಾಂತಕುಮಾರ್ ಜೈನ್ ಅವರೇ, ಈ ದೇವಸ್ಥಾನದ ಆಡಳಿತವನ್ನು ನಡೆಸತಕ್ಕಂಥ ಶ್ರೀಯುತ ವೆಂಕಟೇಶ್ ಅವರೇ, ಅಭಿಮುಖವಾಗಿ ಆಸೀನರಾಗಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಗಣ್ಯರೇ, ಗಣ್ಯರೇ ಹಾಗೂ ಮಾಧ್ಯಮದ ಮಿತ್ರರೇ, ಒಂದು ಒಳ್ಳೆಯ ಒಂದು ಕಾರ್ಯಕ್ರಮವನ್ನ ಸುಧಾಕರ್ ಶೆಟ್ಟಿ ನಮ್ಮ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ. ಸುಮಾರು 22 ವರ್ಷಗಳಿಂದ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇನೆ. ಇದು 27ನೇ ಕಾರ್ಯಕ್ರಮ. ನಿಜವಾಗ್ಲೂ ಕೂಡ ಬರೀ ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಒಂದೇ ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ. ಅವರು ಅಣ್ಣ ಫೌಂಡೇಶನ್ ಏನ್ ಪ್ಯಾಕೇಜ್ ಹೇಳಿದ್ದಾರೆ, ಸಂಸ್ಕಾರ, ಅರಿವು, ನೆರವು ಮತ್ತು ಮಾರ್ಗದರ್ಶನ, ಅದನ್ನು ಎಲ್ಲವನ್ನೂ ಕೂಡ ಚಾಚುತಪ್ಪೆ ಮಾಡ್ತಕ್ಕಂಥ ಒಂದು ಅಪರೂಪದ ವ್ಯಕ್ತಿ. ಅವರ 2ನೇ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಾ ಇದ್ದೇನೆ. ಒಂದು ಅವರು ಹುಟ್ಟುಹಬ್ಬದ ಒಂದು ಕಾರ್ಯಕ್ರಮದ ಆಯೋಜನೆ ಕೊಪ್ಪದಲ್ಲಿ ಆಗಿತ್ತು. ಆ ಕಾರ್ಯಕ್ರಮದಲ್ಲಿ ಅವರ ಜೊತೆ ನಾನು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೆ. ಮತ್ತು 2ನೇ ಕಾರ್ಯಕ್ರಮ, ಒಂದು ಇಂತಹ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡತಕ್ಕಂಥದ್ದು ದೊಡ್ಡ ವಿಷಯ ಅಲ್ಲ. ಅದನ್ನ ಅಮ್ಮ ಫೌಂಡೇಶನ್ ಪುಸ್ತಕವನ್ನು ನೋಡ್ತಕ್ಕಂಥ ಸಂದರ್ಭ ನೋಡಿದೆ. 3 ಆರೋಗ್ಯ ತಪಾಸಣೆಯನ್ನು ಕೂಡ ಮಾಡತಕ್ಕಂಥದ್ದು. ಏಕೆಂದರೆ ಒಂದ್ಸರಿ ತಪಾಸಣೆ ಆದ ಮೇಲೆ ಪುನಃ ಅದರ ಅಗತ್ಯ ಇದೆ ಅಂತ ಹೇಳಿದ್ರೆ ಅದನ್ನು ಕೂಡ ಮಾಡತಕ್ಕಂತ ಒಂದು ಯೋಜನೆ ಅವರ ಅಮ್ಮ ಫೌಂಡೇಶನ್ ಅಡಿಯಿಂದ ವತಿಯಿಂದ ಹಾಕೊಂಡಿದ್ದಾರೆ. ಅಂದ್ರೆ ಅವರೊಬ್ಬ ಒಂದು ಸಜ್ಜನವಾಗಿರ್ತಕ್ಕಂಥ ರಾಜಕಾರಣಿ ಕೂಡ ಹೌದು. ಅದಲ್ಲದೆ ಅವರೊಂದು ಆಶಯಗಳು ನಾನು ಅವರು ಸುಮಾರು ಸರಿ ಸಿಕ್ಕಿದಾಗ ಹೇಳ್ತಾ ಇದ್ದೆ, ಈ ಭಾಗದ ಜನರಿಗೆ ಒಂದು ಉದ್ಯೋಗ ಕೊಡ್ತಕ್ಕಂಥ ಒಂದು ಒಳ್ಳೆಯ ಕೆಲಸವನ್ನು ನಾವು ಮಾಡಬೇಕು ಅಂತ ಯೋಚನೆ ಮಾಡಿದ್ರೆ ಒಂದು ಗಾರ್ಮೆಂಟ್ಸ್ ಮಾಡಬೇಕು. ಆ ಒಂದು ಆ ಮಹತ್ವವಾಗಿರ್ತಕ್ಕ ಆಕಾಂಕ್ಷೆ ನನ್ನ ಹತ್ರ ಇದೆ ಸುಬ್ಬಣ್ಣವರೇ, ನಾನು ಇಲ್ಲಿ ಅದನ್ನ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಯಾವಾಗಲೂ ಹೇಳ್ತಾ ಇದ್ದೀನಿ. ಆದಷ್ಟು ಬೇಗ ಅದು ನೆರವೇರಿ ಈ ಮಲೆನಾಡು ಭಾಗದ ಜನರಿಗೆ ಅದರಿಂದ ಹೆಚ್ಚಿನ ಅನುಕೂಲ ಆಗತಕ್ಕಂಥ ಆಶಯವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸ್ತಾ, ಇವತ್ತು ಕಣ್ಣು ಮಹತ್ತರವಾಗಿರ್ತಕ್ಕಂಥದ್ದು ನಾನೆಲ್ಲ ಯೋಚನೆ ಮಾಡಿ ಕಣ್ಣಿನ ಬಾರಿ ನೆಗ್ಲೆಕ್ಟ್ ಮಾಡ್ತೇವೆ. ಕಣ್ಣಿನ ವಿಷಯಗಳಲ್ಲಿ ನಾವು ಇಲ್ಲ ಸ್ವಲ್ಪ ಮಂಜಾಗಿ ಏನ್ ತೊಂದರೆ ಇಲ್ಲ ನನಗೆ ಅಂತ ಹಾಗಾಗೋದಿಲ್ಲ. ಕಣ್ಣು ಸುಮಾರು 40 ವರ್ಷ, ಈ 40 ವರ್ಷವೂ ಅಲ್ಲ ಅದಕ್ಕಿಂತ ಒಳಗಡೆ ಯಾಕೆ ಕೇಳಿದ್ರೆ ಈಗಾಗಲೇ ಡಯಾಬಿಟಿಸ್ ಬಹಳ ಬೇಗ ಬರತಕ್ಕಂಥದ್ದು ಇವೆ. ಕಣ್ಣಿನ ತಪಾಸಣೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ದೇಹದಲ್ಲಿ ಪ್ರಮುಖವಾಗಿ ಅಂಗವು ಕೂಡ ಕಣ್ಣು. ಇವತ್ತಿನ ಕಣ್ಣಿನ ಪರೀಕ್ಷೆ ಮಾಡ್ಕೊಳ್ಳೋದ್ರ ಜೊತೆಗೆ ಆಸಕ್ತಿ ಇರುವಂತಕ್ಕಂಥವರು ಕಣ್ಣಿನ ದಾನವನ್ನು ಮಾಡ್ತಕ್ಕಂಥ ಪ್ರತಿಜ್ಞೆ ಮಾಡ್ತಕ್ಕಂಥದ್ದು ಕೂಡ ಒಂದು ಒಳ್ಳೆಯ ಕೆಲಸ. ನಾವು ಹೀಗೆ ಕಣ್ಣಿನ ತಪಾಸಣೆಯನ್ನ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥ ಸಂದರ್ಭಗಳಲ್ಲಿ ನಾವು ಶೀತಲವನ್ನು ಮಾಡಿದ್ದ ಕಾರ್ಯಕ್ರಮದಲ್ಲಿ ಒಂದು ಉಚಿತವಾಗಿರ್ತಕ್ಕಂಥ ಒಂದು ಕಣ್ಣಿನ ಅಗತ್ಯ ಇತ್ತು. ಶಂಕರ ಕಣ್ಣಿನ ಆಸ್ಪತ್ರೆಯವರು ಅದನ್ನ ನೆರವೇರಿಸಿಕೊಂಡಿದ್ರು. ಯಾಕೆಂದ್ರೆ ಇಂಥ ಕಾರ್ಯಕ್ರಮಗಳಲ್ಲಿ ಅಂತಹ ಉಪಯೋಗಗಳು ಆಗ್ತಕ್ಕಂಥದ್ದು ಇರುತ್ತೆ. ಈ ಕಾರ್ಯಕ್ರಮದ ಸದುಪಯೋಗವನ್ನ ತಾವೆಲ್ಲರೂ ಕೂಡ ಪಡ್ಕೊಳ್ಳಿ ಇರ್ತಕ್ಕಂಥ ಮಾತನ್ನು ಹೇಳ್ತಾ, ಸುಧಾಕರ್ ಶೇಖರ್ ಅಮ್ಮ ಫೌಂಡೇಶನ್ ಇಂದ ಉತ್ತಮವಾಗಿರ್ತಕ್ಕಂಥ ಇನ್ನಷ್ಟು ಒಳ್ಳೆಯ ಕಾರ್ಯಕ್ರಮಗಳು ಕೂಡ ಮೂಡಿಬರಲಿ. ಅವರಿಗೂ ಕೂಡ ಆರೋಗ್ಯ ಐಶ್ವರ್ಯ ಸಂಪತ್ತನ್ನ ಕೊಟ್ಟು ಅವರೊಬ್ರು ನಮ್ಮ ಕ್ಷೇತ್ರದ ರಾಜಕಾರಣಿಯಾಗಿ ಶಾಸಕರಾಗಿ ಬರಲಿರ್ತಕ್ಕಂಥ ಆಶಯವನ್ನು ಕೂಡ ನಾವು ಈ ಸಂದರ್ಭದಲ್ಲಿ
ಕರೆದು ಕಾರ್ಯಕ್ರಮದ ಉದ್ಘಾಟನೆ ಮಾಡಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ವೇದಿಕೆ ಮೇಲಿರ್ತಕ್ಕಂಥ ಅಧ್ಯಕ್ಷರು ಸುಧಾಶೇಖರ ಶೆಟ್ಟಿಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಅಭಿಮುಖವಾಗಿರ್ತಕ್ಕಂಥ ತಮಗೆಲ್ಲ ವರ್ತಿಸಿ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಅಧ್ಯಕ್ಷರಾದಂತ ಎಸ್ ವಿ ಉಪೇಂದ್ರ, ಈ ಅಮ್ಮ ಫೌಂಡೇಶನ್ ವ್ಯವಸ್ಥಾಪಕರು, ಈ ಶೃಂಗೇರಿ ಕ್ಷೇತ್ರದ ನಮ್ಮೆಲ್ಲರ ನಾಯಕರು ಆದಂತ ಸುಧಾಕರ್ ಶೆಟ್ರೆ, ಈಗ ತಾನೇ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಸಿದಂತ ಕೆಳಗೆರೆ ಸುಮಣ್ಣ ಅವರೇ, ಈ ಭಾಗದ ಗ್ರಾಮ ಪಂಚಾಯತಿ ಸದಸ್ಯರು ಆದಂತ ರಮೇಶ್ ಅವರೇ, ಈ ವೇದಿಕೆ ಮೇಲೆ ಇರುವಂತ ಪಿ ಟಿ ರವಿ ಅವರೇ, ಈ ಕಾರ್ಯಕ್ರಮವನ್ನ ಇಷ್ಟು ಅಂದಗಾಡಿಸಿದಂತ ಸುಬೋಧ್ ಮತ್ತೆ ಅವರ ಎಲ್ಲ ಸ್ನೇಹಿತರುಗಳೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ವೈದ್ಯಾಧಿಕಾರಿಗಳೇ ಹಾಗೂ ಈ ಗ್ರಾಮದ ಎಲ್ಲ ಫಲಾನುಭವಿಗಳೇ, ಇಲ್ಲಿ ಸೇರಿರ್ತಕ್ಕಂಥ ಪತ್ರಕರ್ತರೇ, ಈ ಕಾರ್ಯಕ್ರಮ ಸುಮಾರು 27ನೇ ನೇತ್ರ ಉಚಿತ ತಪಾಸಣೆ ನಡೀತಾ ಇದೆ. ಸುಧಾಕರಣ್ಣ ಯಾವಾಗಲೂ ಮಾತು ಹೇಳ್ತಾರೆ, ನೀವು ಇನ್ನೊಮ್ಮೆ ನಾವು ಮನುಷ್ಯರಾಗಿ ಹುಟ್ಟಿ ಬರಕ್ಕೆ ಬರ್ತೀವೋ ಇಲ್ಲ ಅಂತ ಗೊತ್ತಿಲ್ಲ, ಬಂದಾಗ ನಾವು ಅದನ್ನ ಏನು ಒಳ್ಳೆ ಕೆಲಸ ಮಾಡಬೇಕು ಅದನ್ನ ಮಾಡಬೇಕು. ಅದಕ್ಕೆ ಯಾವ ಅಡೆತಡೆನು ಬಂದಾಗ ಕೂಡ ಆನೆ ಹೋಗಿದ್ದೇ ದಾರಿ ಆಗ್ಬೇಕು. ನಾವು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಹೋದ್ರೆ ನಮ್ಮನ್ನ ಚೆನ್ನಾಗಿ ಇರ್ತಾರೆ, ನಮಗೆ ನಾಳೆ ನಮ್ಮ ಕುಟುಂಬಕ್ಕೂ ಕೂಡ ಅದು ಒಳ್ಳೇದಾಗುತ್ತೆ ಅಂತ ಹೇಳಿ ಸದಾ ನಮಗೆ ಹೇಳ್ತಾ ಇರ್ತಾರೆ. ಅಮ್ಮ ಫೌಂಡೇಶನ್ ಅಂತ ಹೇಳಿ ಅಮ್ಮನ ಹೆಸರಿನಲ್ಲಿ ಒಂದು ಫೌಂಡೇಶನ್ ಮಾಡಿದರೆ, ಒಂದು ಟ್ರಸ್ಟ್ ಅನ್ನ ಮಾಡಿಕೊಂಡಿದ್ದಾರೆ. ಈ ಶೃಂಗೇರಿ ಕ್ಷೇತ್ರಕ್ಕೆ ಮಾತ್ರ ಅಲ್ಲ, ಈ ರಾಜ್ಯದಲ್ಲಿ ಕೂಡ ಅವರ ಅಮ್ಮ ಫೌಂಡೇಶನ್ ಸೇವೆ ನಡೀತಾ ಇದೆ. ಹಾಗೇನೆ ಅಮ್ಮ ಫೌಂಡೇಶನ್ ಹೆಸರಿನಲ್ಲಿ ಅಮ್ಮನ ಗೌರವಕ್ಕೆ ಅಮ್ಮನ ಹೆಸರು ಬರುವಂತ ಒಂದು ಫೌಂಡೇಶನ್ ಮಾಡಿದ್ದಾರೆ ಅಂದ್ರೆ, ಅವ್ರಿಗೆ ಆ ತಾಯಿಗೆ ಹುಟ್ಟಿದಂತ ಮಗ ಕೂಡ ಇವತ್ತು ಯಾರಿಗಾದ್ರೂ ಫೋನ್ ಮಾಡಿ ಹೆಸರನ್ನ ಕರೀದೇ ಇರುವಂತ ಒಂದು ಗುಣ ಅವರದ್ದು ಕೂಡ ಬಂದಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಎಷ್ಟೇ ಪ್ರಾಯದಲ್ಲಿ ಚಿಕ್ಕವರಿರಲಿ, ಅವರಿಗೆ ಅಣ್ಣ ಅಂದ್ರೆ ಅವರು ಫೋನ್ ಮಾಡಿ ಮೊದಲನೇ ಬಾರಿ ಕರೆಯೋದು. ನನಗೆ ನನ್ನ ಹೆಸರು ಶಿವದಾಸ್ ಅಂತ ಹೇಳಿ ಬೆಳಿಗ್ಗೆ ಫೋನ್ ಮಾಡ್ಬಿಟ್ಟು ಎಲ್ಲಿದ್ದೀರಾ ಶಿವದಾಸ್ ಅಂತ ಕರೆದಾಗ ನಮಗೊಂಥರ ಮಾತಾಡ್ಲಿಕ್ಕೆ ಒಂಥರ ಮುಜುಗರ ಆಗುತ್ತೆ. ಇಷ್ಟು ದೊಡ್ಡ ಅನ್ನ ನಮಗೆ ಅನ್ನ ಅಂತ ಕರೀತಾರಲ್ಲ ಅಂತ ಹೇಳಿ. ಹಾಗೆ ಒಂದು ಕೋಪ ಮಾಡಿಕೊಂಡಿದ್ದು ದಿನ ಅಂತ ನಾವು ಇಷ್ಟು ದಿನದಲ್ಲಿ ಒಂದು ದಿನ ಕೂಡ ಸುಧಾಕರ್ ಶೆಟ್ಟರ್ ನೋಡಿಲ್ಲ. ಹಾಗೆ ಪಕ್ಷಾತೀತವಾಗಿ ಮಾಡುವಂತ ಈ ಅಮ್ಮ ಫೌಂಡೇಶನ್ ಈ ಕಾರ್ಯಕ್ರಮ, ಅದು ನೇತ್ರ ತಪಾಸಣೆ ಇರ್ಬೋದು, ಉದ್ಯೋಗ ಮೇಳ ಇರ್ಬೋದು, ಅಕಸ್ಮಾತ್ ಬೇರೆ ಯಾವ್ಯಾವ ತರದ ಅಮ್ಮ ಫೌಂಡೇಶನ್ ಕಡೆಯಿಂದ ಬಂದಂತ ಬಡವರಿಗೆ ಸಲ್ಲಬೇಕಾದ ವ್ಯವಸ್ಥೆಗಳನ್ನ ಸಲ್ಲಿಸುವಂತ ಕಾರ್ಯಕ್ರಮ ಇರ್ಬೋದು. ಆದ್ರೆ ಕೂಡ ತಳಮಟ್ಟಕ್ಕೆ ಅದು ತಲುಪಬೇಕು ಅಂತಾನೆ ಸುಧಾಕರ್ ಶೆಟ್ಟಿ ಉದ್ದೇಶ. ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ, ಯಾವುದೇ ರಾಜಕೀಯ ಉದ್ದೇಶಗಳನ್ನು ಇಟ್ಟವರು ಮಾಡ್ತಾ ಇಲ್ಲ. ಇಲ್ಲಿ ತಳಮಟ್ಟಕ್ಕೆ ಹುಟ್ಟದಾಗಿದ್ದ ಕಣ್ಣಿದ್ದವರಿಗೆ ಆ ಕಣ್ಣಿನ ಬೆಲೆ ಗೊತ್ತಾಗಲ್ಲ. ಕಣ್ಣಿದ್ದು ಮಧ್ಯದಲ್ಲಿ ಕಣ್ಣು ಕಳ್ಕೊಳ್ತೀವಲ್ಲ, ಒಂದು 60-70 ವರ್ಷದ ನಂತರ ಅದು ಮಬ್ಬಾಗದಾಗಲಿ ಪರೆ ಆಗದಾಗಲಿ ಅದು ಬಂದಾಗಲೇ ನಮಗೆ ಆ ಕಣ್ಣಿನ ಬೆಲೆ ನನಗೆ ಗೊತ್ತಾಗದು. ಅದಕ್ಕೋಸ್ಕರ ನಾನು ನಿಮ್ಮಲ್ಲಿ ಹೇಳ್ಕೊಳ್ಳೋದೇನಂತ ಹೇಳಿದ್ರೆ, ಈ ಅಮ್ಮ ಫೌಂಡೇಶನ್ ಅನ್ನೋ ದೊಡ್ಡ ಒಂದು ಸಮಸ್ಯೆ ಅದು. ಅದನ್ನ ನೀವು ತಳಮಟ್ಟಕ್ಕೆ ತಗೊಳ್ಳಿ, ಬಡವರಿಗೆ ಹೆಲ್ಪ್ ಆಗ್ಲಿ. ಇಲ್ಲ ಅಂತ ಹೇಳಿದ್ರೆ ನಾವು ಅದನ್ನ ಹೇಳ್ತಾ ಇರ್ತೀವಿ, ನಾವು ಸಿಟಿ ಒಳಗೆ ಮಾಡಿಬಿಟ್ಟು ದೊಡ್ಡದಾಗಿ ಕಾರ್ಯಕ್ರಮ ಮಾಡೋಣ ಅಂತ. ಆಗ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಸಿಟಿಯಲ್ಲಿ ಮಾಡಿದ್ರೆ ನಮಗೆ ಹಳ್ಳಿ ಕಡೆಯಿಂದ ಬಡ ಜನರು ಬರಲ್ಲ, ಬಡ ಜನರನ್ನ ಕರ್ಕೊಂಡ್ ಬರಕ್ಕಾಗಲ್ಲ. ಕರ್ಕೊಂಡ್ ಬಂದ್ರೆ ಕೂಡ ನಮಗೆ ಅವ್ರನ್ನ ಕರ್ಕೊಂಡಾಗಿ ವಾಪಸ್ ಬಿಡ್ಲಿಕ್ಕೂ ಅಷ್ಟು ಸೂಕ್ತ ಆಗಲ್ಲ. ನಾವು ಹಳ್ಳಿನಲ್ಲೇ ನಾವು ಈ ಕಾರ್ಯಕ್ರಮ ಕೊಡಬೇಕು. ಬಡವರ ಮನೆ ಬಾಗಿಲಿಗೆ ಕಾರ್ಯಕ್ರಮ, ಅಮ್ಮ ಫೌಂಡೇಶನ್ ಕಾರ್ಯಕ್ರಮ ಕೊಡಬೇಕು. ಅವರಿಗೆ ಬಡವರಿಗೆ ಮನೆ ಬಾಗಿಲಿಗೆ ಕೊಡಬೇಕು. ಬಡವರಿಗೆ ಯಾವುದೇ ಕಾಯಿಲೆ ಇರಲಿ ಅವರಿಗೆ ಮನೆಗೆ ತಲುಪುವಂತ ಗ್ರಾಮದಲ್ಲೂ ಮಾಡಬೇಕು ಅಂತ ಹೇಳಿ ಸುಧಾಕರ್ ಶೆಟ್ಟರ್ ನಮಗೆ ಹೇಳಿದ್ದಾರೆ. ಅವ್ರು ಹೇಳಿದ್ದಾರೆ, ನಾವು ಇನ್ನೇನು ಅಂತ ಹೇಳಕ್ ಹೋಗಲ್ಲ. ನಾನು ಹೆಚ್ಚು ಕಮ್ಮಿ ಒಂದು 25-30 ವೀಲ್ ಚೇರು, ವಾಟರ್ ಬೆಡ್, ವಾಕರ್ ಕೊಡಿಸಿರ್ಬೋದು. ವರ್ಷ ನನ್ನನ್ಸುತ್ತೆ ಒಂದಷ್ಟು ಜನಕ್ಕೆ ಸರ್ಕಾರದಿಂದ ಬರುವಂತ ಕಾರ್ಯಕ್ರಮಗಳೇ ಸಾಧನೆ ಹೋದಾಗ ಎಷ್ಟೋ ಜನ ಇವತ್ತು ಕೋಟ್ಯಾಧಿಪತಿಗಳು ನಮ್ಮ ಈ ರಾಜ್ಯದಲ್ಲಿದ್ದಾರೆ. ಒಂದು ಬಿಡುಗಾಸು ದಾನ ಕೊಡಿದವರಿಗೆ ಬೇಕಾದಷ್ಟು ಇದ್ದಾರೆ. ಆಮೇಲೆ ಅವರಿಗೆ 50-60 ವರ್ಷ ದಾಟಿದ ನಂತರ ಡಾಕ್ಟರ್ ಹೇಳ್ತಾರೆ, ನೀವೇನು ತಿನ್ಬೇಡಿ, ನಿಮ್ಗೆ ತಿನ್ಬಿಟ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ. ಅವರಿಗೆ ನಡಿಲಿಕ್ಕೂ ಆಗಲ್ಲ, ಅವ್ರಿಗೆ ತಿನ್ಲಿಕ್ಕೂ ಆಗಲ್ಲ. ಕೂಡಿದ್ದೆಲ್ಲ ಬರಲಿಗೆ ಯಾವ್ದಾದ್ರು ಅನಾಥಾಶ್ರಮಕ್ಕೆ ಬರ್ಕೊಂಡಂತ ಸಂದರ್ಭ ರಾಶಿ ಬರ್ಬೋದು. ಅದಕ್ಕೆ ಸುಧಾಕರ್ ಶೆಟ್ಟರಿಗೆ ಈ ಕಾರ್ಯಕ್ರಮ ಅವರು ಮಾಡೋ ಕಾರ್ಯಕ್ರಮಕ್ಕಿಂತ ದೊಡ್ಡದಿದೆ ಅವರ ಮನಸ್ಸು. ಯಾಕೆಂದ್ರೆ ನಾನೊಂದಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿದ್ರಲ್ಲಿ ಒಂದಷ್ಟು ಜನ ಬಡವರಿಗೆ ಅದನ್ನ ತಲುಪಲಿ ಅಂತಕ್ಕಂಥ ಕಾರ್ಯಕ್ರಮವನ್ನು ಅವರು ಮಾಡ್ಕೊಂಡಿದ್ದಕ್ಕೆ ನಾನು ಅವರಿಗೆ ತುಂಬಾ ಧನ್ಯವಾದ ಹೇಳ್ತೇವೆ. ಈಗ ಈ ಬರುವ 16ನೇ ತಾರೀಕು
ನಮ್ಮ ಯಲ್ಲಾಪುರದ ಭಾಗದಲ್ಲಿ ನಮ್ಮ ಶೀಗುವಾಣಿ ನಗರಪುರ ಪಂಚಾಯತ್ ಶೀಗುವಾಣಿ ಗ್ರಾಮದಲ್ಲಿ ಕೂಡ ನಾವು ಈ ಕಾರ್ಯಕ್ರಮವನ್ನು ಹಾಕೊಂಡಿದ್ದೀವಿ. ಹಾಗಾಗಿ ಅವ್ರು ಹೇಳೋದೇನು, ಸಿಟಿಯಿಂದ ಹೊರತುಪಡಿಸಿ ಹಳ್ಳಿ ಕಡೆ ನೀವು ಕಾರ್ಯಕ್ರಮ ಕೊಡಿ ಅಂತ ಹೇಳಿ ಮೊನ್ನೆ ತಾನೇ ಬಾಳೆನೂರು, ಕಡ್ಲೆಗಟ್ಟಿ, ನಾರಾಯಣದೂರು ಸಮುದಾಯಗಳಲ್ಲಿ ಕೂಡ ಕಾರ್ಯಕ್ರಮ ಆಯಿತು. ಹಾಗೆ ಮುಂದೆ ಬರುವಂತಹ ದಿನಗಳಲ್ಲಿ ನೀವು ಏನು ಗ್ರಾಮಸ್ಥರಿದೆಯೋ ಅಮ್ಮ ಫೌಂಡೇಶನ್ ಜೊತೆ ಕೈ ಜೋಡಿಸಿ ನೀವು ಅಮ್ಮ ಫೌಂಡೇಶನ್ ಬರುವಂತ ಸವಲತ್ತುಗಳನ್ನ ನೀವು ಸದುಪಯೋಗ ಪಡ್ಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳಿ, ನಾನು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತ ಇಲ್ಲ ಇದನ್ನ ಈ ಅಂದ ನಡೆಸಿಕೊಟ್ಟಂತ ರವಿ ಮತ್ತೆ ಸುಬೋಧ್ ಅವರಿಗೆ ತುಂಬಾ ಧನ್ಯವಾದಗಳನ್ನ ಹೇಳಿ ಈ ಅವಕಾಶಕ್ಕೆ ವಂದಿಸಿ ನಾನು ಅಂತ ಹೇಳಿ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಉದ್ಘಾಟನೆಯ ಸಮಾರಂಭ ಉದ್ಘಾಟಕರಾದ ಅವರೇ, ಸಂಸ್ಥಾಪಕರಾದ ಸ್ವಾಗತಿಯವರೇ ಹಾಗೂ ಅಧ್ಯಕ್ಷರಾದ ಉಪೇಂದ್ರ ಅವರೇ ಹಾಗೂ ಶಿವರಾಜ್ ಅವರೇ, ರವಿ ಅವರೇ, ಯೋಗಣ್ಣ ಅವರೇ, ವೆಂಕಟೇಶ್ವರ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯಾತಿ ಗಣ್ಯರೇ ಹಾಗೂ ಈ ಒಂದು ಇದನ್ನ ಸಭಾದಲ್ಲಿ ಬಳಿ ಬಂದಂತ ಎಲ್ಲ ಜನರೇ ಹಾಗೂ ಗ್ರಾಮಸ್ಥರೇ, ಈ ದಿವಸ ನಮ್ಮ ಕಿತ್ತೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಒಂದು 26 ಕಾರ್ಯಕ್ರಮಗಳ ಯಶಸ್ವಿಯಾಗಿ ಮಾಡಿರುವಂತೆ ಈಗ ಹಾಕಿದ್ದಾರೆ, ಹೇಳಿದ್ದಾರೆ. ಹಾಗೆ 27ನೇ ಕಾರ್ಯಕ್ರಮ ನಮ್ಮ ಕಿತ್ತೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹಮ್ಮಿಕೊಂಡಿದ್ದರಿಂದ ಅಮ್ಮ ಫೌಂಡೇಶನ್ ಸಂಸ್ಥಾಪಕರಿಗೂ ಹಾಗೂ ಇಲ್ಲಿ ಆಯ್ಕೆ ಮಾಡಿದಂತ ಮುಖಂಡರಿಗೂ ಧನ್ಯವಾದಗಳನ್ನ ನಂತರ ಅವರಿಗೆ ತಿಳಿಸ್ತೇನೆ. ಈಗ ಆರೋಗ್ಯವೇ ಭಾಗ್ಯ. ಈಗ ಕಣ್ಣು ಎಷ್ಟು ಮುಖ್ಯವೋ ಹಾಗೆ ನಮ್ಮ ಮನುಷ್ಯನಿಗೆ ಕಣ್ಣು, ಕಿವಿ, ಮೂಗು, ಬಾಯಿ, ಹೃದಯ ಎಲ್ಲವೂ ಮುಖ್ಯವೇ. ಅದೇ ರೀತಿ ಒಂದು ವಯಸ್ಸಿನ 40 ವರ್ಷ ದಾಟಿದ ವಯಸ್ಸಿನ ಸಹಜ ಮಿತಿಯಿಂದ ಕಣ್ಣು ಮಂಜಾಗಿ ಕಾಣದಿರೋದು, ಕಣ್ಣಿನ ಪೊರೆ ಬರೋದು, ಇಂಥ ಕಾರ್ಯಕ್ರಮ ಇರ್ತದೆ. ಈಗ ಸುಬ್ಬಣ್ಣ ಅವರ ಬಗ್ಗೆ ಹೇಳಿದ್ರು. ಆದ್ರೆ ನಾವು ಮಾಡ್ತೀವಿ ಸ್ವಲ್ಪ ಅಸಹ್ಯ ಮಾಡೋದಕ್ಕೆ ಟೆಸ್ಟ್ ಮಾಡೋದಿಲ್ಲ. ಆ ಆಸ್ಪತ್ರೆಗಳು ಇದಾವೆ ಎಷ್ಟೋ, ಆದ್ರೆ ಕೆಲವರಿಗೆ ಹೋಗ್ಲಿಕ್ಕೆ ಆರ್ಥಿಕ ಸಮಸ್ಯೆ ಇರುತ್ತೆ. ಆದ್ರೆ ಇಂಥ ಒಂದು ಅಮ್ಮ ಫೌಂಡೇಶನ್ ವತಿಯಿಂದ ಈ ನಮ್ಮ ಮನೆ ಬಾಗಿಲಿಗೆ ಬಂದು ಇಂಥ ಕ್ರಮಕ್ಕೆ ಮಾಡಿದಾಗ ಇಲ್ಲಿ ಒಂದು ತಪಾಸಣೆ ಮಾಡಿಸಿ ಆಮೇಲೆ ಡಾಕ್ಟರ್ ಸಜೆಷನ್ ಮಾಡಿದ್ರೆ ಅವರು ಸಹ ಅಲ್ಲಿಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಉತ್ತಮ KMC ಹಾಸ್ಪಿಟಲ್ ಸಹ ಆಯ್ಕೆ ಮಾಡ್ಕೊಂಡಿದ್ದಾರೆ. ಕರ್ಕೊಂಡು ಹೋಗಿ ಉಚಿತವಾಗಿ ಎಲ್ಲಾದ್ರೂ ಮಾಡಿ ಡಾಕ್ಟರ್ ಸಜೆಷನ್ ಮಾಡಿದ್ರೆ ಕನ್ನಡಕವನ್ನು ಸಹ ಉಚಿತವಾಗಿ ಕೊಡುವಂತದ್ದು ಒಂದು ಕಾರ್ಯಕ್ರಮ. ಹಾಗೆ ನಂತರ ಮಂತ್ರಾಲಯಗಳಲ್ಲಿ ಮತ್ತೆಲ್ಲಾದ್ರೂ ಮಗುವಿದಾದ್ರೆ ಅದಕ್ಕೂ ಸಹ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇಂಥ ಕಾರ್ಯಕ್ರಮಗಳು ಮಾಡಬೇಕು. ಇಂಥ ಕಾರ್ಯಕ್ರಮಗಳು ಈಗ ಹೇಳಿದಾಗೆ ಬೇಕಾದಷ್ಟು ಜನ ದುಡ್ಡಿದೆ, ಆದ್ರೆ ಕೊಡುವ ಮನಸ್ಸಿರಲ್ಲ. ಅಂದ್ರೆ ಈ ಅಮ್ಮ ಫೌಂಡೇಶನ್ ಮುಖಾಂತರ ಇವರು ಸಹ ಇವತ್ತು ಮಾಡಿದ್ದಾರೆ. ಈ ಸಮಾಜ ನಮಗೆ ಗೊತ್ತಿದ್ದನ್ನ ಸಮಾಜಕ್ಕೆ ಸ್ವಲ್ಪ ಭಾಗ ಕೊಟ್ಟು ಒಂದು ಹೃದಯವಂತಿಕೆಯನ್ನ ಬೆಳೆಯುತ್ತಿದ್ದಾರೆ ಅಂತ ಹೇಳ್ತಾ, ಆಮೇಲೆ ನೀವು ಸಹ ಪೋಷಕರಷ್ಟೇ ಈ ಸಣ್ಣ ಮಕ್ಕಳು ಶಾಲೆಯಲ್ಲಿ ಓದುವಂತ ಮಕ್ಕಳಿಗೆ ಸಹ ಕಣ್ಣಿನ ತಪಾಸಣೆ ಬಾರಿ ಮುಖ್ಯ. ಈಗ ಕೆಲವು ಮಕ್ಕಳುಗಳು ಮನೇಲಿ ಹೇಳೋದಿಲ್ಲ, ಅಲ್ಲಿ ಶಾಲೆಯಲ್ಲಿ ಶಿಕ್ಷಕರು ಪಾಠ ಮಾಡ್ಬೇಕಾದ್ರೆ ಬೋರ್ಡ್ ಕಾಣೋದಿಲ್ಲ, ತಲೆನೋವು ಅಂತ ಕಣ್ಣಲ್ಲಿರ್ಬೋದು ಅಂತ ಅಂತದ್ರ ಬಗ್ಗೆ ಶಿಕ್ಷಕರು ಸಹ ಪೋಷಕರು ಸಹ ಅದ್ರ ಬಗ್ಗೆ ಹೆಚ್ಚು ಗಮನ ಹರಿಸಿ ಅವರಿಗೂ ಸಹ ಒಂದು ಈ ಆರೋಗ್ಯ ತಪಾಸಣೆ ಮಾಡಿಸಿ ಕೆಲವು ಕಲಿಕೆಗಳನ್ನು ಕೊಡಿಸುವಂತ ಕೆಲಸ ಮಾಡಬೇಕು. ಮಕ್ಕಳುಗಳು ಮನೆಯಲ್ಲಿ ಹೇಳೋದಿಲ್ಲ, ಹಾಗಾಗಿ ಅವರ ಒಂದು ಎಜುಕೇಶನ್ ಬಗ್ಗೆ ಸ್ವಲ್ಪ ತೊಂದರೆ ಆಗುತ್ತೆ. ಅದನ್ನ ಕೆಲವು ಸಂಘ ಸಂಸ್ಥೆಗಳು ಸಹ ಮಾಡಿದ್ದಾರೆ. ಮೊದಲು ಸಹ ನಾವು ಈಗ ಸುಬ್ಬಣ್ಣವರು ಸಹ ಒಂದು ವ್ಯವಸಾಯ ಸೇವಾ ಸಹಕಾರ ಸಂಘ ಬ್ಯಾಂಕ್ ಮುಖಾಂತರ ಈಗ 4 ವರ್ಷದಿಂದ ಒಂದು ಕಾರ್ಯಕ್ರಮಗಳನ್ನ ಮಾಡಿದ್ದು ಇದೆ ಕಣ್ಣಿನ ತಪಾಸಣೆದು. ಹಾಗೆ ನಮ್ದು ಇಲ್ಲಿ ರೋಟರಿ ಸಮುದಾಯ ಕಲಾ ಅಂತ ಹೇಳಿ ಬೆಂಗಳೂರಲ್ಲಿ ಒಂದು ಸಮುದಾಯ ರವೆ ಇತ್ತು. ಅದನ್ನು ನಾವು ವರ್ಷನೂ ಇಂಥ ಉಚಿತ ತಪಾಸಣೆ ಹಾಗೂ ಸುಮಾರು ಕೆಲವೊಂದಿಷ್ಟು ನಾನು ಅಧ್ಯಕ್ಷರಾದಾಗ ಕಿವಿ ತಪಾಸಣೆ ಮಾಡಿಸಿ ಸುಮಾರು 15-20 ಮಿಷನ್ ಸಹ ಕೊಡಿಸಿದ್ದು. ಕೆಲವರು ಪಾಪ ವಯಸ್ಸಾದವರು ಅದನ್ನು ಮಾಡ್ಕೊಂಡು ನನಗೆ ಈಗ ಕಿವಿ ಕೇಳುತ್ತೆ ಅಂದಾಗ ನನಗೆ ಅದ್ರಲ್ಲಿ ಭಾಗವತ ಖುಷಿ ಬಾರಿ ಒಂದು ಮನಸ್ಸಿಗೆ ನಾವು ಇಂಥ ಒಂದು ಕೆಲಸ ಮಾಡಿದ್ರೆ ಆ ಒಂದು ಕೆಲಸ ಸೆಟ್ಟು ಸಹ ಮಾಡ್ತಿದ್ದಾರೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಮಾಡಿದ ಇಲ್ಲಿನ ಬೀಜದಲ್ಲಿ ಹಾಗೂ ಸುಬ್ಬಾದವರಿಗೂ ಎಲ್ಲ ಮುಖಂಡರಿಗೂ ಒಂದು ಧನ್ಯವಾದ. ಅಧ್ಯಕ್ಷರು, ಆತ್ಮೀಯ ಮಿತ್ರವಾದ ಚಂದ್ರಶೇಖರ್ ಅವರೇ, ಇದೀಗ ಕಾರ್ಯಕ್ರಮ ಉದ್ಘಾಟಿಸಿ ಕಣ್ಣು ಮನುಷ್ಯನ ಬಹುಮುಖ್ಯ ಅಂಗ. ಯಾಕಂದ್ರೆ ಕಣ್ಣಿಲ್ಲದೆ ಪ್ರಕೃತಿಯನ್ನು ನೋಡಕ್ಕಾಗಲ್ಲ, ಸಮಾಜನೂ ನೋಡಕ್ಕಾಗಲ್ಲ, ಸಂಸಾರನೂ ನೋಡಕ್ಕಾಗಲ್ಲ, ಎದುರುಗಡೆ ಭಾವನೆಯನ್ನ ಅರ್ಥ ಮಾಡ್ಕೊಳ್ಳಿಕ್ಕೂ ಅನ್ನೋದನ್ನ ಬಹಳ ಚೆನ್ನಾಗಿ ಹೇಳಿದ್ದೀರಿ. ಕೆಳಗೆರೆ ಸುಬ್ಬಣ್ಣವರೇ, ಸ್ನೇಹಿತರಾದ ಉಪೇಂದ್ರಣ್ಣವರೇ, ಶಾಲೆ ಮಕ್ಕಳಿಗೆ ಸಹ ಇವತ್ತು ಕಣ್ಣಿನ ಸಮಸ್ಯೆ ಇದೆ ಅನ್ನೋದನ್ನು ಒತ್ತಿ ಹೇಳಿದ್ದೀರಿ. ರಮೇಶ್ ಖಂಡಿತ ಒಳ್ಳೆಯ ಒಂದು ಸಬ್ಜೆಕ್ಟ್ ನನಗೆ ಗಮನಕ್ಕೆ ತಂದಿದ್ದೀರಿ. ನಾವು ಅದರ ಕಡೆ ಅಮ್ಮ ಫೌಂಡೇಶನ್ ಅದನ್ನ ಮುಂದಿನ ದಿನಗಳಲ್ಲಿ ಖಂಡಿತ ಸತ್ಯ ಮಕ್ಕಳಿಗೆ ಆ ವಿಜುವಲ್ ಹೇಳಲಿಕ್ಕೆ ಬರಲ್ಲ, ನನಗೆ ಕಾಣಲಿಲ್ಲ ಅನ್ನೋದನ್ನ ಹೇಳ್ಕೊಳ್ಳುವಂತ
ಸ್ಥಿತಿಗೂ ಮಕ್ಕಳು ಬಂದಿರಲ್ಲ, ಅಥವಾ ಎಲ್ಲೋ ಒಂದ್ ಕಡೆ ಕಾಣಲ್ಲ ಅಂತ ಹೇಳ್ಕೊಳ್ಳಿಕ್ಕೆ ಮನಸ್ಸು ಮುಜುಗರ ಆಗತ್ತೆ ಅನ್ನೋದನ್ನ ಖಂಡಿತ ಅದನ್ನ ಮುಂದೆ ನಾನು ಗಮನ ಕೊಡ್ತೇನೆ, ನಾನು ಮಾತನಾಡ್ತೇನೆ. ವೇದಿಕೆಯಲ್ಲಿ ಬರ್ತಿರುವ ಯೋಗಣ್ಣವರೇ, ವೆಂಕಟೇಶಣ್ಣವರೇ, ನಮ್ಮ ನಾಯಕರಾದ ಶಿವದಾಸ್ ಅವರೇ, ನನ್ನ ಅಮ್ಮ ಫೌಂಡೇಶನ್ ಒಂಥರ ಸಹಭಾಗಿ ನನ್ನ ಜೊತೆಲಿ ಇವತ್ತಿನವರೆಗೆ ನನ್ನ ಜೊತೆಲಿ ಇದ್ದಾರೆ ಶೇಖರ್ ಶೆಟ್ಟಿ ಅವರು, ನನ್ನ ಹಿಂದೆ ಮನೆಯವರು, ನಾನವರು ಶೇಖರ್ ಶೆಟ್ಟಿ, ಶಿವಣ್ಣ ಅವರು, ಎಲ್ಲದಕ್ಕಿಂತ ಹಿರಿಯರಾಯ್ತು. ನಮ್ಮ ಭಾಗದಲ್ಲಿ ಯಾವುದೇ ಒಂದು ಸಬ್ಜೆಕ್ಟ್ ಕೊಟ್ರೆ ಸಮರ್ಥವಾಗಿ ಅದನ್ನ ಮಂಡನೆ ಮಾಡ್ತಾರೆ ಶಾಂತಮಾ ಜೈನ್ ಅವರೇ. ಈ ಕಾರ್ಯಕ್ರಮ ಆಗಲಿಕ್ಕೆ ಬಹಳ ಮುಖ್ಯ ಕಾರಣ ಇಬ್ಬರು. ಅವರು ಸ್ಥಳದ ಅಥವಾ ಮನೆಯಲ್ಲಿ ಏನೇ ಒತ್ತಡ ಇರ್ಬೋದು, ಅಥವಾ ಸಂಸಾರದ ಒತ್ತಡ ಇರ್ಬೋದು, ವ್ಯವಹಾರಿಕವಾಗಿರ್ಬೋದು, ಜಮೀನಲ್ಲಿದ್ದು ಅದನ್ನೆಲ್ಲ ಬಿಟ್ಟು ಒಳ್ಳೆ ಕೆಲಸ ನಮ್ಮ ಊರಿಗೆ ಬರಬೇಕು ಅನ್ನೋದನ್ನು ಯೋಚನೆ ಮಾಡಿದವರು ಸುಬೋದು ಮತ್ತೆ ಬೆಮ್ಮನೆ ರವಿ ಅವರು. ಅವರ ಅವತ್ತಿಂದಲೇ ಈ ಕಾರ್ಯಕ್ರಮಕ್ಕೆ ನಾನು ಜನ ಸೇರ್ತಾರಂದ್ರೆ ಈ ಭಾಗ ಕೊಡಬೇಕು ಅಂತ ಕೇಳಿದ್ದೆ, ಅದರಿಂದ ಈ ಕಾರ್ಯಕ್ರಮ ಇದು ಮಾಡ್ತಾ ಇದ್ದೇವೆ. ಬಂಧುಗಳೇ, ನಾನಾದ್ರೂ ಈ ಕಾರ್ಯಕ್ರಮದ ಉದ್ಘಾಟಕರ ಬಗ್ಗೆ ಒಂದು 2 ನಿಮಿಷ ಮಾತಾಡಲಿಕ್ಕೆ ಮಾಡ್ತೇನೆ. ಯಾಕಂದ್ರೆ ಒಬ್ಬ ವ್ಯಕ್ತಿ ತಾನು ಯಾವುದೇ ಒಂದು ಯೋಜನೆಯನ್ನ ಅಥವಾ ಯಾವುದೇ ಒಂದು ಕೆಲಸವನ್ನ ಅದನ್ನು ಸಂಪೂರ್ಣ ಅದಕ್ಕೆ ನನ್ನನ್ನು ತೊಡಗಿಸ್ಕೊಂಡ್ರೆ ಆ ವ್ಯಕ್ತಿ ಜೊತೆಲಿ ಆ ಊರಿಗೂ ಹೆಸರು ಬರುತ್ತೆ ಅನ್ನೋದಕ್ಕೆ ಎಡಗೆರೆ ಅನ್ನುವಂಥದ್ದು ಒಂದು ಸಣ್ಣ ಹಳ್ಳಿ. ಆದ್ರೆ ಎಡಗೆರೆನ ರಾಜ್ಯ ಮಟ್ಟಕ್ಕೆ ತಗೊಂಡೋಗಿದ್ರೆ ಅದಕ್ಕೆ ಕಾರಣೀಭೂತರು ಸುಬ್ಬಣ್ಣ. ಇವತ್ತು ಸುಬ್ಬಣ್ಣವರು ನಾವು ನೋಡ್ತೀವಿ, ಅವರು ಈ ಕ್ಷೇತ್ರನ ಅವರ ಇವತ್ತು ರೈತಾಪಿ ವರ್ಗ ಇರ್ಬೋದು ಅಥವಾ ಈ ರೈತರಿಗೆ ವಿಷಯನ ಇಡೀ ರಾಜ್ಯಕ್ಕೆ ಮಹಾಮಂಡಲಕ್ಕೆ ತಗೊಂಡಿದ್ರೆ ಅದು ಸುಬ್ಬಣ್ಣ ಅವರು ಅಂತ ಹೇಳಿ ಇಷ್ಟಪಡ್ತೇನೆ. ಅವರ ಆಕಸ್ಮಿಕ ಸಂಜೆ ಎಲ್ಲಾ ಅಭ್ಯಾಸಗಳಿಂದ ರಾಜ್ಯದಲ್ಲಿ ಅವರ ಅಧ್ಯಕ್ಷರಾಗ್ಬಿಡ್ತಾರೆ. ಸಾಧ್ಯ ಏನಾಗುತ್ತೆ ಅಂದ್ರೆ ಕೆಲವು ಕಡೆ ಬೆಂಗಳೂರಿನ ಆಳೋದು ಬಹಳ ಕಷ್ಟ ಆಗೋದು ಸುಬ್ಬಣ್ಣ ಅವರು. ಎಲ್ಲ ರೀತಿಯ ವ್ಯವಸ್ಥೆನೂ ಅದೇ ಇರ್ಬೇಕು. ಆದ್ರೆ ಸುಬ್ಬಣ್ಣ ಅವರ ವ್ಯಕ್ತಿತ್ವದ ಮೇಲೆ ಎಡಗೆರೆ ಸುಬ್ಬಣ್ಣ ಅವರು ರಾಜ್ಯದಲ್ಲಿ ಇವತ್ತು ಬಹಳ ಪ್ರಮುಖ ಒಂದು ಸ್ಥಾನದಲ್ಲಿದ್ದಾರೆ. ಬಂಧುಗಳೇ, ಕಣ್ಣಿನ ಬಗ್ಗೆ ನಾವೆಲ್ಲ ಯೋಚನೆ ಮಾಡ್ತೇವೆ. ವಿಶೇಷವಾಗಿ ನಾನು ಹೇಳೋದು, ಈ ಭಾಗದಲ್ಲಿ ನಾವು ಬಹಳ ಮುಖ್ಯವಾಗಿ ಯೋಚನೆ ಮಾಡ್ತಾ ಇರುವಂತದ್ದು 2 ಕ್ಷೇತ್ರ ನನಗೆ ನಿರ್ಲಕ್ಷ್ಯಕ್ಕೊಳಗಾಗಿದೆ ಅಂತ ಹೇಳೋದು. ಒಂದು ವೈದ್ಯಕೀಯ ಕ್ಷೇತ್ರ, ಮತ್ತೊಂದು ಶಿಕ್ಷಣ ಕ್ಷೇತ್ರ. ಈ 2 ಕ್ಷೇತ್ರಗಳನ್ನು ನಿರ್ಲಕ್ಷಿಸಿರುವುದರಿಂದ ಯಾರಿಗೆ ಅದು ಮುಟ್ಟಬೇಕಾದ ಫಲಾನುಭವಿಗಳಿಗೆ ಮುಟ್ತಾ ಇಲ್ಲ. ಇವತ್ತು ನನಗೆ ಮಾತನಾಡ್ತಾ ಒಂದು ಮಾತು ಹೇಳಿದ್ರು, ಒಂದು ವ್ಯಕ್ತಿಗೆ ಕಣ್ಣಿಗೆ ತೊಂದರೆ ಆಗಿದೆ, ಆದ್ರೆ ಅವನ ಹತ್ರ ಆಧಾರ್ ಕಾರ್ಡ್ ಇಲ್ಲ. ಆ ಆಧಾರ್ ಕಾರ್ಡ್ ಇಲ್ಲ ಅಂತ ಹೇಳಿದ್ರೆ ದಲಿತರ ವ್ಯಕ್ತಿ ಅಂತ ಹೇಳಿದ್ರು. ಇಲ್ಲಿ ಕಾಣುತ್ತೆ ನನಗೆ, ಯಾರಿಗೆ ಬಹಳ ಈಗ ಸರ್ಕಾರಿ ಶಾಲೆ ಮುಚ್ಚೋದ್ರೆ ತೊಂದರೆ ಆಗುತ್ತೆ, ಅಥವಾ ಜೈಪುರದ ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ ತೊಂದರೆ ಆಗುತ್ತೆ ಅಂದ್ರೆ ಅದು ದಲಿತರ ಕಾಲೋನಿಗೆ, ಕೂಲಿ ಕಾರ್ಮಿಕರಿಗೆ, ಬಡವರಿಗೆ ತೊಂದರೆ ಆಗುತ್ತೆ. ನಾವು ಅವಕಾಶ ವಂಚಿತನಾಗಿ ಯಾರು ಮಾಡ್ತೀವಿ ಅಂದ್ರೆ ಕಟ್ಟ ಕಡೆಯ ವ್ಯಕ್ತಿಗಳನ್ನ ಸರ್ಕಾರದ ಯೋಜನೆಗಳು ಮುಗ್ದೇ ರೀತಿ ಮಾಡ್ತೇವೆ. ಆದ್ರಿಂದ ವೈದ್ಯಕೀಯ ಮತ್ತು ಶಿಕ್ಷಣ ಕ್ಷೇತ್ರ ಎರಡಕ್ಕೂ ನಾನು ಹೆಚ್ಚಿಗೆ ಒತ್ತು ಕೊಡ್ತೇನೆ. ಇವತ್ತು ನೋಡ್ತಾ ಇದ್ದೀವಿ, ಒಂದು ಸ್ಕೂಲನ್ನು ಮನೆ ಮುಚ್ಚೋಯ್ತು, ಆ ಕೊಳಗೋಡುವಂತ ಸ್ಕೂಲು. ಯಾಕೆ ಅಂದ್ರೆ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಕುಂಠಿತವಾಗಿ ಮುಚ್ಚೋಯ್ತು ಅಂತ ಹೇಳ್ತೀವಿ. ಆದ್ರೆ ಇರೋನು ಎಲ್ಲಿ ಪ್ರೈವೇಟ್ ಸ್ಕೂಲಿಗೆ ಸೇರಿಸ್ತಾನೆ, ಆದ್ರೆ ಕೂಲಿ ಕಾರ್ಮಿಕ, ದಲಿತರು, ಬಡವರು ಎಲ್ಲಿ ಸೇರಿಸಬೇಕಾಗಿದ್ರೆ ಸರ್ಕಾರದ ಸ್ಕೂಲ್ಗಳಿಗೆ ಸೇರಿಸಬೇಕಲ್ಲ. ಸದಾಶಿವಣ್ಣ ವೇದಿಕೆ ಮುಂಗ ಬಂದ್ರೆ ಸದಾಶಿವಣ್ಣ ಅವರಿದ್ದಾರೆ. ಹಾಗೆ ನಮ್ಮ ಕೊಪ್ಪಳ ತಾಲೂಕು ಪಂಚಾಯತಿಯ ಮಾಜಿ ಅಧ್ಯಕ್ಷರಾದ ಉದಯ ಸುವರ್ಣ ಅವರಿದ್ದಾರೆ, ಶಾರದಕ್ಕ ಇದ್ದಾರೆ, ಕೌಟಿಲ್ಯ ಅವರಿದ್ದಾರೆ, ಕೌಶಲ್ಯಕ್ಕ ಅವರಿದ್ದಾರೆ. ಇವೆಲ್ಲರೂ ನನ್ನ ಜೊತೆಯಲ್ಲಿ ಕೆಲಸ ಮಾಡೋದು. ಆದ್ರಿಂದ ನಾನು ಯಾವಾಗಲೂ ಹೇಳ್ತೇನೆ, ಸರ್ಕಾರಿ ಶಾಲೆಗಳಿಗೆ ಮತ್ತು ಸರ್ಕಾರಿ ಆಸ್ಪತ್ರೆಗಳಿಗೆ ನಾನು ಹೆಚ್ಚಿನ ಒತ್ತು ಕೊಡ್ತೇನೆ. ಸರ್ಕಾರಕ್ಕಾದ್ರೂ ಹೇಳೋದು ಅಷ್ಟೇ, ನಾವು ಯಾವ ರೀತಿ ಮೂಲಭೂತ ಸೌಕರ್ಯ, ರಸ್ತೆ, ನೀರು ಇದನ್ನ ಹೇಳ್ತೀವೋ ಅದೇ ತರ ಶಾಲೆ ಮತ್ತು ಆಸ್ಪತ್ರೆ ಬಹಳ ಮುಖ್ಯವಾಗಿದೆ. ಇಲ್ಲಿ ಹಲವಾರು ಹಳ್ಳಿಗಳಿಗೆ ಹೋದಾಗ ಅವರಿಗೆ ಆಸ್ಪತ್ರೆ ಹೋಗ್ಲಿಕ್ಕೆ ಆಗಲ್ಲ. ಎಷ್ಟೋ ಜನ ಇಲ್ಲಿರುತ್ತೆ, ಏನಾದ್ರು ಸ್ಟ್ರೋಕ್ ಆಗ ಅಂದ್ರೆ ಅವರಿಗೆ ಸ್ಟ್ರೋಕ್ ಆಗಿ ಅವರ ಬೆಡ್ ರಿಡನ್ ಆಗಿದ್ದಾರೆ ಅಂತ ಹೇಳಿದ್ರೆ, ಹಾಸಿಗೆಯಲ್ಲಿ ಮಲಗಿದ್ದಾರೆ ಅಂದ್ರೆ ಆಸ್ಪತ್ರೆಗಳೇ ಕಾರಣ, ಆಸ್ಪತ್ರೆ ಸೌಲಭ್ಯಗಳಿಲ್ಲದೆ ಕಾರಣ. ಬಹಳ ಜನ ನಾವು ನೋಡ್ತೀವಿ, ಅವರಿಗೆ ಅಟ್ಯಾಕ್ ಆಗುತ್ತೆ,
ನಾವು ಮುತ್ತಿಕೊಬ್ಬ ದಾಟಬೇಕಾದ್ರೆ ಸತ್ತೋಗ್ಬಿಡ್ತಾರೆ ಆಂಬುಲೆನ್ಸ್ ಅಲ್ಲಿ. ಅದಕ್ಕೆ ಯಾಕಂದ್ರೆ ಮೂಲಭೂತ ಸೌಕರ್ಯಗಳೇ ಇಲ್ಲದೇ ಇರೋದ್ರಿಂದ. ಮೂಲಭೂತ ಸೌಕರ್ಯಗಳು ವಂಚಿತವಾದ ಕ್ಷೇತ್ರಗಳಲ್ಲಿ ಶೃಂಗೇರಿ ಕ್ಷೇತ್ರವನ್ನು ನಾನು ಯಾವಾಗಲೂ ಹೇಳ್ತೇನೆ. ನಾನು ಮಲ್ನಾಡಲ್ಲಿ ಹೋಗ್ತವನು, ಕೊಪ್ಪ ತಾಲೂಕಿನಲ್ಲಿ. ಆದ್ರೇನು ಹೆಚ್ಚಿನ ಸಮಯವನ್ನು ನಗರ ಪ್ರದೇಶ ನೋಡಿದಾಗ ಅಲ್ಲಿ ಯಾವುದೇ ಒಂದು ಸರ್ಕಾರಿ ಸೌಲಭ್ಯ ಇಲ್ಲದೆ ಇದ್ರೆ ಅದಕ್ಕೆ ಧ್ವನಿ ಎತ್ತವರು ಯಾವುದೇ ಪಕ್ಷಾತೀತರಾಗಿರ್ತಾರೆ. ಇಲ್ಲಿ ಧ್ವನಿ ಎತ್ತಿದಾಗ ಅವ್ರು ಯಾಕೆ ಎತ್ತಿದ್ರು ಇವ್ರು ಯಾಕೆ ಎತ್ತಿದ್ರು ಅನ್ನೋದ್ರಿಂದ ಯಾರಿಗೆ ಸಿಗಬೇಕು ಆ ಸೌಲಭ್ಯ ಸಿಗ್ತಾ ಇದೆ. ಅದೇ ನಮ್ಮ ದುರಾದೃಷ್ಟ. ಈಗಾಗಲೇ ಸುಬ್ಬಣ್ಣ ಅವರು ಮಾತಾಡ್ತಾ ಹೇಳಿದ್ರು, ಅವರು ಗಾರ್ಮೆಂಟ್ ಮಾಡ್ಲಿಕ್ಕಿದ್ದೇನೆ ಅಂತ. ಖಂಡಿತ ನಾವು ಗಾರ್ಮೆಂಟ್ ಮಾಡ್ಲಿಕ್ಕೆ ಒಂದು ವ್ಯವಸ್ಥಿತವಾದ ಒಂದು ಜಾಗ ಮಾಡಿದ್ದೇನೆ ಕೊಪ್ಪದಲ್ಲಿ. ನನ್ನ ಉದ್ದೇಶ ಅಷ್ಟೇ, ಸ್ವಾಭಿಮಾನಿ ಸ್ವಾವಲಂಬಿ ಹೆಣ್ಣುಮಗಳಿರ್ಬೇಕು. ನಾವು ಸ್ವಾಭಿಮಾನಿ ಹೆಣ್ಣುಮಗಳಿರ್ಬೇಕಾದ್ರೆ ಅವರ ಜೀವನವನ್ನು ಅವರು ರೂಪಿಸಿಕೊಳ್ಳೋ ತರ ಆಗ್ಬೇಕು ಅಂತ ನನ್ನ ಮನಸ್ಸು. ಸ್ವಾವಲಂಬಿಯಾಗಿ ಬದುಕಿದ್ರೆ ಆ ಹೆಣ್ಣುಮಗಳು ಸಮಾಜಕ್ಕೆ ದೊಡ್ಡ ಆಸ್ತಿ ಆಗ್ತಾರೆ. ಆ ದೃಷ್ಟಿಯಿಂದ ಇಲ್ಲಿ ಗಾರ್ಮೆಂಟ್ ಮಾಡುವಂತ ಒಂದು ಯೋಜನೆ ಹಾಕೊಂಡಿದ್ದೇನೆ. 1,000 ಮಹಿಳೆಯರಿಗೆ ಕೆಲಸ ಕೊಡ್ಬೇಕಂತ ಗಾರ್ಮೆಂಟ್ಸ್ ಯೋಚನೆ ಮಾಡಿದ್ದೇನೆ. ದುರಾದೃಷ್ಟ ಏನಂದ್ರೆ 1924ರಲ್ಲಿ ಜಮೀನನ್ನು ಕೊಟ್ಟಿದ್ದಾರೆ ದೇವೇಗೌಡರು ಇದಕ್ಕೆ. ಆದ್ರೆ ಅದನ್ನ ಇವತ್ತಿಗೆ ಅದು ಮೊನ್ನೆ ನಾನು ನೋಡಿದ್ರೆ ಇವತ್ತು ಸರ್ಕಾರದ ಕಾನೂನು, ರೆವಿನ್ಯೂ ಇಲಾಖೆಯ ಕಾನೂನಿಂದ ಅರಣ್ಯ ಇಲಾಖೆ ಪರ್ಮಿಷನ್ ತಗೊಳ್ಳಿ ಅಂತ ಹೇಳ್ತಾರೆ. 1924ರಲ್ಲಿ ಸೆಂಟ್ರಲ್ ರೈಸ್ ಮಿಲ್ ಆಗಿದೆ, ಇಂಡಸ್ಟ್ರಿಗೆ ಕೊಟ್ಟಿದ್ದಾರೆ. 39ರಲ್ಲಿ ಅದಕ್ಕೆ ದಾಖಲೆ ಆಗಿದೆ. ಆದ್ರೆ ಇವತ್ತು ಅರಣ್ಯ ಇಲಾಖೆ ಕೊಡಿ ಅಂತ ಹೇಳುತ್ತೆ. ಅರಣ್ಯ ಇಲಾಖೆ ಕೊಟ್ಕೊಳ್ಳೆ ಬರೀತಾರೆ ಅವರು, ಇದು ಜಂಟಿ ಸರ್ವೆ ಆದ್ಮೇಲೆ ಮಾಡ್ಲಿಕ್ಕೆ ಇರ್ತಾರೆ. ರಾಜ್ಯ ಸರ್ಕಾರದ ಮಂತ್ರಿಗಳು ಹೇಳಿದ್ರು ಕೆಲಸ ಆಗಲ್ಲ. ಎಂತ ದುರದೃಷ್ಟ ನೋಡಿ. ಒಳ್ಳೆ ಯೋಜನೆಗಳು ಬರ್ಲಿಕ್ಕೆ, ಒಳ್ಳೆ ಯೋಜನೆ ಮಾಡ್ಲಿಕ್ಕೆ ನಿಮ್ಗೆ ಒಳ್ಳೆ ಮನಸ್ಸಿದೆ, 1000 ಜನಕ್ಕೆ ಉದ್ಯೋಗ ಕೊಡ್ಲಿಕ್ಕೆ ಮನಸ್ಸಿದೆ, ಸ್ವಾವಲಂಬಿ ಮಹಿಳೆ ಆಗ್ಬೇಕು, ಸ್ವಾಭಿಮಾನಿ ಮಹಿಳೆ ಆಗ್ಬೇಕು ನನ್ನ ಯೋಜನೆ ಇದೆ. ಆತರ ಇಲ್ಲಿ ಹಲವಾರು ಯೋಜನೆಗಳು ಸ್ಥಗಿತವಾಗಲಿಕ್ಕೆ ಕಾರಣ ಏನಂದ್ರೆ ಯಾವುದೇ ಒಂದು ದೃಢ ನಿರ್ಧಾರ ಇರುವಂತಹ ಒಂದು ಆಡಳಿತ ಇಲ್ಲೇ ಇದ್ದಾಗ ಇಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅದಕ್ಕೆ ನಾವೆಲ್ಲರೂ ಅದೇ ಪಕ್ಷಾತೀತರಾಗಿ ಯೋಚನೆ ಮಾಡ್ಬೇಕಾಗುತ್ತೆ. ಕೆಲವು ಉದ್ಯಮ ಬರ್ಬೇಕಾದ್ರೆ ನಾವೆಲ್ಲರೂ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗತ್ತೆ. ಇಲ್ಲದೇ ಇದ್ರೆ ಇವತ್ತು ನೋಡ್ತಾ ಇದೀವಿ ಸಣ್ಣ, ನಾವು ಏನ್ ಹೇಳ್ತಿದೀವಿ ಅಂದ್ರೆ ಗ್ರಾಮದಲ್ಲಿರುವಂತ ಶಾಲೆ ಆಸ್ಪತ್ರೆ ಸಬಲೀಕರಣ ಆಗ್ಬೇಕು ಅಂತ ಹೇಳ್ತೀವಿ. ಹಾಸ್ಪಿಟಲ್ಗಳಿಗೆ ಕೊಪ್ಪ ತಾಲೂಕಂತ ಡಾಕ್ಟರ್ಗಳೇ ಬರ್ತಾ ಇರುವಂತ ಪರಿಸ್ಥಿತಿ. ಅದಕ್ಕೆ ನಾನು ಯಾವಾಗಲೂ ಹೇಳ್ತೇನೆ, ನಾವು ಜನಗಳು ನಮ್ಗೆ ಬೇಕಾಗಿರೋದು ಏನೊಂದು 5 ವರ್ಷಕ್ಕೊಂದ್ಸರಿ 3 ದಿನದಲ್ಲಿ ಚುನಾವಣೆ ನಡೆದೋಗ್ಬಿಡುತ್ತೆ. ಆ 3 ದಿನದ ಚುನಾವಣೆ ಸಂಪೂರ್ಣ ನಮ್ಮ ಜೀವನ ಶೈಲಿಯೇ ಬದಲಾವಣೆ ಆಗ್ತದೆ. ಅದಾಗದೇ ರೀತಿ ಮೂಲ ಸೌಲಭ್ಯದ ಬಗ್ಗೆ ಒತ್ತು ಕೊಡ್ಬೇಕಂದ್ರೆ ಮೊದಲನೇದು ಆರೋಗ್ಯ ಮತ್ತೆ ಶಿಕ್ಷಣ. ಕಣ್ಣಿನ ಬಗ್ಗೆ ನಾನು ಹೇಳ್ತೀನಿ. ಮನೆ ದಿವಸ ನಾನು ಹರಿಹರದಲ್ಲಿ ಒಬ್ಬ ಮನೆ ಹೋಗಿದ್ದೆ. ಅವನು ವೀಡ್ ಕಟ್ಟರ್, ಹುಲ್ಲೋಡಿಯೋ. ಅವನಿಗೆ ಹುಲ್ಲೋಡಿದ್ದು ಅವ್ನು ಕಣ್ಣಿಗೆ ಹೋಗಿ ಕಲ್ಲು ಹೊಡೆದ್ಬಿಟ್ಟು. ಅವನಿಗೆ ಗೊತ್ತೇ ಆಗಿಲ್ಲ, ಈ ಮನೆಗೆ ಅವನೇ ಆಧಾರ ಸ್ತಂಭ. ಅವನು ವೀಡ್ ಕಟ್ ಮಾಡ್ತಾನೆ, ಇದೇ ಡ್ರೈವಿಂಗ್ ಹೋಗ್ತಾನೆ. ಆದ್ರೆ ಪ್ರವೀಣ ಅಂತ ಕಾಣುತ್ತೆ. ಅವ್ರ ಮನೆಗೆ ನನ್ನ ಮನೆ ಹೋಗಿ ಅವನಿಗೆ ಬೇರೆ ಅವನಿಗೆ ನನ್ನದೇ ಆದ ಸಹಕಾರ ಮಾಡಿದೆ. ಪಾಪ ಇವತ್ತು ಇಡೀ ತಾಯಿ ಹೆಂಡತಿ ಮಕ್ಕಳು ಎಲ್ಲರೂ ಆಡ್ತಾರೆ. ಅವ್ನು ಎಲ್ಲಿ ಹೋಗ್ಲಿಕ್ಕಾಗಲ್ಲ, ಕಣ್ಣು ಆಪರೇಷನ್ ಆಯ್ತು, ಒಂದು ಕಣ್ಣಿಲ್ಲ, ಇನ್ನು ಡ್ರೈವಿಂಗ್ ಮಾಡ್ಲಿಕ್ಕಾಗಲ್ಲ. ಆದ್ರಿಂದ ಕಣ್ಣಿಗೆ ನೀವು ಹೆಚ್ಚಿನ ಒತ್ತು ಕೊಡದೇ ನಿಮ್ಮ ಜೀವನಕ್ಕೆ ಒಂದೊಂದು ಮುಳುವಾಗುತ್ತೆ. ಆ ದೃಷ್ಟಿಯಿಂದ ಎಲ್ರಿಗೂ ಒಂದು ಮೊದಲು ಹೇಳ್ತೀವಿ 40 ಬಾರ್ ಅಂತೆ, 40 ವರ್ಷ ಆದ್ಮೇಲೆ ಕಂಟೆಸ್ಟ್ ಮಾಡ್ಬೇಕಂತೇಳಿ. ನೀವು ಪ್ರತಿ 2 ವರ್ಷಕ್ಕೊಂದ್ಸರಿ ಕಂಟೆಸ್ಟ್ ಮಾಡಿಸ್ಬೇಕಾಗತ್ತೆ. ಕಣ್ಣು ಒಂದು ಸರಿ ನೀವು ಕನ್ನಡಕನ ರೂಢಿ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಕಣ್ಣು ಬಹಳ ವರ್ಷ ಇರುತ್ತೆ. ಆದ್ರಿಂದಾನೇ ನಾನು ಯಾವಾಗ ಕಣ್ಣಿನ ಬಗ್ಗೆ ಹೆಚ್ಚಿಗೆ ಒತ್ತು ಕೊಟ್ಟಿದ್ದೇನೆ. ಮತ್ತೆ ಯಾರಲ್ಲಿ ಕಣ್ಣಿ ಆಪರೇಷನ್ ಬಂದಿದ್ದೀರೋ ಈಗಾಗಲೇ 2 ಸರ್ಜರಿಗೆ ನೋಟ್ ಮಾಡಿದ್ರು ನಾನು ಬರುವಾಗೆ. ಆ ಸರ್ಜರಿ ಆದಾಗ ಸರ್ಜರಿ ಇಂದ ಇಲ್ಲಿಂದ ಕರ್ಕೊಂಡು ಹೋಗಿ ನಿಮ್ಮನ್ನ ಮತ್ತೆ ನಿಮ್ಮ ಇಲ್ಲಿಗೆ ಕರ್ಕೊಂಡು ಬಿಡ್ತೀವಿ. ನಿಮ್ಮ ಯಾವ ಖರ್ಚು ವೆಚ್ಚನೂ ನೀವು ಮಾಡ್ಬೇಕಾಗಿಲ್ಲ. ಅದಾದ್ಮೇಲೆ 15 ದಿನದ ಒಳಗೆ ಸರ್ಜರಿ ಸರಿ ಆಗಿದೆಯಾ ಇಲ್ಲ ಅನ್ನೋದನ್ನ ಇದೇ ಜಾಗದಲ್ಲಿ ನಮ್ಗೆ ವೆಂಕಟೇಶ್ ಅವರು ಜಾಗ ಕೊಟ್ರೆ ಇಲ್ಲೇ ಮತ್ತೆ ಟೆಸ್ಟ್ ಮಾಡ್ತೇವೆ. ಅದನ್ನ ನಿಮ್ಮನ್ನ ಅವತ್ತು ನಮ್ಮ ಈ ಸುಬೋಧ್ ಮತ್ತೆ ರವಿ ಅಣ್ಣವರು ನೋಡ್ಕೋಬೇಕಾಗುತ್ತೆ. ಅದೇ ಕಾರ್ಯಕ್ರಮ ಮಾಡೋದು ಸುಲಭ. ಸಂಪೂರ್ಣ ಮಾಡಿದಾಗ ಮಾತ್ರ ಆ ಕಾರ್ಯಕ್ರಮನ ನಾವು ಮಾಡಿದಾಗ ಆಗಲ್ಲ. ಆ ಸರ್ಜರಿ ಆದ ಕೂಡ ಅವ್ರು ಕರ್ಕೊಂಡ್ಬಂದು ಡಾಕ್ಟರ್ಗಳು ಬರ್ತಾರೆ ಅಲ್ಲಿಂದ, ಅದನ್ನ ಟೆಸ್ಟ್ ಮಾಡಿಸ್ಬೇಕು ಸರಿಯಾಗಿದ್ರೆ. ಅದಾದ್ಮೇಲೆ ಕನ್ನಡಕ. ಇವತ್ತು ಯಾರ್ಯಾರು ಇಲ್ಲಿ ಬಂದಿದ್ದೀರೋ ಕನ್ನಡಕದ ಅವ್ರನ್ನ ನಿಮಗೆ ಕೊಡ್ಬೇಕು ಅಂತಿದ್ರೆ
ಅಮ್ಮ ಫೌಂಡೇಶನ್ ಉಚಿತವಾಗಿ ನಿಮಗೆ ಕನ್ನಡಕ ಕೊಡೋ ಕಾರ್ಯಕ್ರಮವನ್ನು ಅವತ್ತು ಸುಬ್ಬಣ್ಣ ಅವರ ನೇತೃತ್ವದಲ್ಲಿ ಮಾಡ್ತೇವೆ. ಅದನ್ನು ಯಾರು ಅದಕ್ಕೆ ದುಡ್ಡು ಕೊಡ್ಬೇಕಾಗಿಲ್ಲ. ಕೊಟ್ಟರೆ ನನ್ನ ಉದ್ದೇಶ ಅಷ್ಟೇ, ಗ್ರಾಮೀಣ ಪ್ರದೇಶ ವಿಶೇಷವಾಗಿ ಗ್ರಾಮಾಂತರ ಗ್ರಾಮಗಳಿಗೆ ಈ ಒಂದು ಸೌಲಭ್ಯ ಸಿಗಬೇಕು ಅನ್ನೋದೇ ನನ್ನ ಉದ್ದೇಶ. ಇಲ್ಲದೆ ಇದ್ರೆ ಮೊದಲು ನಾನು ಕೊಪ್ಪದಲ್ಲಿ ಮಾಡ್ತಿದ್ದು, ಅದಾದ್ಮೇಲೆ ಶೃಂಗೇರಿ, ಬಾಳೆಹೊನ್ನೂರು ಈ ಭಾಗಗಳಲ್ಲಿ ಮಾಡಿದಾಗ ನಗರ ಪ್ರದೇಶದಲ್ಲಿ ಅವರು ಸಿಟಿ ಹೋಗೋರೆ, ಯಾರಿಗೆ ಹೋಗ್ಲಿಕ್ಕೆ ಆಗಿಲ್ವೋ ಅವರಿಗೆ ಈ ಕೆಲಸ ಕಂಡಿನ ಎಲ್ಲಾ ಸೌಲಭ್ಯ ಸಿಗಬೇಕು ಅನ್ನೋದು ಅಮ್ಮ ಫೌಂಡೇಶನ್ ಉದ್ದೇಶ ಇದೆ. ನಿಮ್ಮಲ್ಲಿ ಆಧಾರ್ ಕಾರ್ಡ್ ಇದೆಯೋ ಅಥವಾ ಇಲ್ಲವೋ, ಆಕಸ್ಮಿಕ ವೋಟರ್ ಐಡಿ ಇದೆಯೋ ಇಲ್ಲವೋ ಅದೆಲ್ಲ ನನಗೆ ಮುಖ್ಯ ಅಲ್ಲ. ನಾನು ಹೇಳ್ತೀನಿ, ಒಳ್ಳೆ ಕೆಲಸ ಮಾಡುವಾಗ ರಾಜಕೀಯ ಅವಶ್ಯಕತೆ ಇಲ್ಲ. ಒಳ್ಳೆ ಕೆಲಸಗಳನ್ನ ರಾಜಕೀಯಕ್ಕೋಸ್ಕರ ನಿಲ್ಲಿಸಬಾರದು ಅಂತ ನಾನು ಹೇಳ್ತೇನೆ. ನಾನು ಕೆಲವು ರಸ್ತೆಗಳಿಗೆ ಹೋದಾಗ ಹೇಳ್ತಾರೆ, ಇಲ್ಲ ಸರ್ ಇದು ಬಿಜೆಪಿ ಗೌರ್ಮೆಂಟ್ ಇಂದ ಬಂದಿದ್ದು, ಇದು ಕಾಂಗ್ರೆಸ್ ಗೌರ್ಮೆಂಟ್ ಇರೋದು, ಇದು ದೊಡ್ಡದವರಿದ್ರೆ ಕೆಲಸ ಮಾಡೋದು, ಇದನ್ನೆಲ್ಲ ಬಿಟ್ಬಿಡ್ಬೇಕು. ನೀವು ಅಧಿಕಾರಕ್ಕೆ ಬಂದಿದ್ರೆ ನಿಮ್ಮ ಮನೆ ದುಡ್ಡು ಯಾರು ಕೊಡಲ್ಲ. ಯಾವುದೇ ಪ್ರಜೆಗೆ ನಾವು ಇದು ಮಾಡ್ತೀವಲ್ಲ, ಎಲೆಕ್ಷನ್ ವಿನ್ ಆದವರು ಅವ್ರ ಮನೆ ದುಡ್ಡು ಏನು ಕೊಡಲ್ಲ. ಸರ್ಕಾರದ ಯೋಜನೆಗಳನ್ನ ತಳಮಟ್ಟಕ್ಕೆ ಮುಟ್ಟಿಸ್ಲಿಕ್ಕೆ ನೀವು ಮತ್ತೊಂದು ಅದನ್ನ ಬ್ಯಾರಿಕೇಡ್ ಆಗಬಾರ್ದು, ಅಂದ್ರೆ ಅದನ್ನ ಗೇಟ್ ಹಾಕಬಾರ್ದು. ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಎಲ್ಲರಿಗೂ ನಾನು ಹೇಳೋದಷ್ಟೇ, ಪಕ್ಷಾತೀತವಾಗಿ ಸರ್ಕಾರದಿಂದ ಬರುವ ಯೋಜನೆಗಳನ್ನ ಮುಗಿಸ್ಬೇಕು. ಆ ದೃಷ್ಟಿಯಿಂದ ಬಂದ್ರೆ ಇವತ್ತು ನನಗೆ ಏನಾದ್ರು ಇಷ್ಟು ದೊಡ್ಡ ಕೆಲಸ ಮಾಡ್ಲಿಕ್ಕೆ ಕಾರಣ ಅಂದ್ರೆ 2 ಆಸ್ಪತ್ರೆಗಳು, ನನಗೆ ಒಂದು 10 ಹಾಸ್ಪಿಟಲ್ ನಾನು ಟೈಅಪ್ ಮಾಡ್ಕೊಂಡಿದ್ದೆ ಅಮ್ಮ ಫೌಂಡೇಶನ್. ಅದು ನಾರಾಯಣ ಹೃದಯ ಇರ್ಬೋದು, ಸರ್ಜಿ ಇರ್ಬೋದು, ಇವತ್ತು KMC ಹಾಸ್ಪಿಟಲ್ ನಮ್ದು ಆರೋಗ್ಯ ಶಿಬಿರ ಮಾಡ್ತಿದ್ದಾರೆ. ಸಂಪೂರ್ಣವಾದ ವೆಚ್ಚಗಳನ್ನ ನನ್ನ ಜೊತೆ ಕೈ ಜೋಡಿಸ್ತಾರೆ. ಆದ್ರಿಂದ ಪ್ರಸಾದ್ ನೇತ್ರಾಲಯ ಇವರೆಲ್ಲ ನನಗೆ ಕೈ ಜೋಡಿಸ್ತಾರೆ. ಆದ್ರಿಂದ ಇವತ್ತಿನ ಬರುವಂತ ನಿಮ್ಮಲ್ಲಿ ಇವತ್ತು ಬಹಳ ದಿನ ಹೊರಡೆಯಿಂದ ಬಂದಿದ್ದಾರೆ. ನಿನ್ನೆ ಉದಯಣ್ಣ ಫೋನ್ ಮಾಡ್ತಿದ್ರು, ನಾನು ನಮ್ಮ ಭಾಗದಿಂದ ಕರ್ಕೊಂಡ್ ಬರ್ಬೋದಾ, ಇವತ್ತು ಅಲ್ಲಿಂದ ಕರ್ಕೊಂಡ್ ಬಂದಿದ್ದಾರೆ. 4 ಜನ ಬಂದಿದ್ದಾರೆ. ಎಲ್ಲಿಂದ? ಹೇರೂರಿಂದ ಬಂದಿದ್ದಾರೆ. ಅದರ ಉದ್ದೇಶ ಇಷ್ಟೇ, ಕಣ್ಣು ಬಹಳ ಮುಖ್ಯ. ಮತ್ತೆ ಸುಬ್ಬಣ್ಣ ಅವರು ಹೇಳಿದ್ದು ಒಂದಂತೂ ಸತ್ಯ, ಒಂದು ಕಣ್ಣು ಹೋದಾಗ ನಮ್ಮ ಈ ಕಣ್ಣಿದೆಯಲ್ಲ, ಸಿಟಿನಲ್ಲಿ ಬಹಳ ದೊಡ್ಡ ಅವೇರ್ನೆಸ್ ಆಗಿದೆ. ಕಣ್ಣು ದಾನ ಮಾಡುವಂತ ಒಂದು ದೊಡ್ಡ ಅವೇರ್ನೆಸ್. ಕಣ್ಣು ನಾವು ಸುಟ್ಟಾಕ್ಬಿಡ್ತೀವಿ, ಯಾರಿಗೆ ಆಗಲಿ ಏನೇ ಯೋಚನೆ ಮಾಡ್ತೀವಿ ಅಂದ್ರೆ, ಅಯ್ಯೋ ಕಣ್ಣು ದಾನ ಮಾಡಿದವ ಹಾಸ್ಪಿಟಲ್ ಅವರು ಕಣ್ಣನ್ನ ಆಪರೇಷನ್ ಮಾಡಿದಾಗ ಊನ ಆಗುತ್ತೆ. ಏನೂ ಇಲ್ಲ, ಸತ್ತ ಮೇಲೆ ಯಾವುದೂ ಊನ ಇಲ್ಲ, ಸುಟ್ಟೋಗ್ಬಿಡುತ್ತೆ. ಊನ ಅಂದ್ರೆ ಸುಡುದೇ, ಏನ್ ಸದಸ್ಯ ಊನನೇ ಅಂತ ಆಗಿದ್ರೆ ಸುಡುದೇ. ಆದ್ರಿಂದ ಕಣ್ಣು ದಾನ ಬಹಳ ಶ್ರೇಷ್ಠ ದಾನ. ಅದಕ್ಕೊಂದು ಅಭಿಯಾನ ಸುಬ್ಬಣ್ಣ ಅವರ ಈ ಭಾಗದಲ್ಲಿ ಹಾಕೊಡೋಣ. ನಾನು ಹೇಳೋದು ಎಲ್ಲಾ ಕಡೆಯಲ್ಲೂ ಚಂದ್ರಶೇಖರ್ ಇದೊಂದು ದೊಡ್ಡ ಯೋಜನೆ ಹಾಕೊಬೇಕು. ಯಾಕಂದ್ರೆ ಬದಲು ಕೊಟ್ಬಿಟ್ರೆ ಆದ್ರೆ ನಾನು ತಿಳಿಸಿದ್ರೆ ಶಂಕರ್ ಹಾಸ್ಪಿಟಲ್ ಅವರು 1.5 ಗಂಟೆ ಒಳಗೊಂಡು ಖಂಡಿತ ಆ ಒಂದು ಯೋಜನೆನ ಮುಂದಕ್ಕೆ ಕನಸಲ್ಲಿದೆ. ಅದನ್ನು ಮಾಡಿದಾಗ ಅದು ಘೋಷಣೆ ಮಾಡೋಣ ಅಂತ ಯೋಚನೆ ಮಾಡಿದ್ದೇನೆ. ಒಟ್ಟಾರೆ ನನಗೆ ಒಂದಂತೂ ಸತ್ಯ, ಒಳ್ಳೆ ಕೆಲಸ ಮಾಡಬೇಕಾದ್ರೆ ಅದು ಸ್ವಪಾತ್ರರಿಗೆ ಮುಟ್ಟಬೇಕು ಅನ್ನೋದೇ ನನ್ನ ಉದ್ದೇಶ. ಏನೇ ದಾನ ಮಾಡಿದ್ರು ಯಾರಿಗೆ ಅವಶ್ಯಕತೆ ಇದೆಯೋ ಅದು ಮುಟ್ಟಿದಾಗ ಮಾತ್ರ ಆ ದಾನದ ಬೆಲೆ ವ್ಯಕ್ತಿತ್ವ ಮೇಲೆ ಹೋಗುತ್ತೆ. ಅವಶ್ಯಕತೆ ಇಲ್ಲದವರಿಗೆ ದಾನ ಮಾಡಿ ಏನೂ ಪ್ರಯೋಜನ ಇಲ್ಲ. ಅದನ್ನು ಯಾರು ಬೇಕಾದ್ರೂ ಇಂತಹ ಕೆಲಸಗಳಿಗೆ ಕೈ ಜೋಡಿಸಬಹುದು. ನಿಮ್ ಮನೇಲಿ ಪಕ್ಕದಲ್ಲಿ ಯಾರೋ ಒಂದು ಕೂಲಿಯವನು ಇರ್ತಾನೆ, ಅವ್ರ ಮಗುಗೆ ಒಂದು ಬುಕ್ಸ್ ಕೊಡಿ, ಅದೇ ದೊಡ್ಡ ದಾನವಾಗ್ತದೆ. ದಾನ ನೂರಾರು ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕಂತ ನಿಮ್ಮ ಕೈಯಲ್ಲಿ ಇಷ್ಟಾಗುತ್ತೆ. ಒಬ್ಬನಿಗೊಬ್ಬ ಸಹಕಾರ ಮಾಡಿದ್ರೆ ಅವನೇ ಅವನ ಮನಸ್ಸಿಗೆ, ಒಬ್ಬ ದಾನ ತಗೊಂಡವನು ನೋಡುವಾಗ ಆ ಖುಷಿನೇ ಬೇರೆ. ಈಗ ರಮೇಶ್ ಅವರು ಹೇಳಿದ್ರು, ಕಿವಿಗೆ ಅವ್ನು ಹಾಕೊಂಡಾಗ ಅವ್ರು ಬಂದು ನನ್ನ ಕಿವಿಗೆ ನೀವು ಕೊಟ್ಟ ಇದು ಕಿವಿ ಚೆನ್ನಾಗಿದೆ ಅಂತ ಹೇಳಿದಾಗ ಖುಷಿ ಆಗುತ್ತೆ. ನನಗೂ ಅಷ್ಟೇ, ಯಾರಿಗಾದ್ರೂ ನಾವು ಕೆಲಸ ಮಾಡಿದಾಗ ಅವ್ರು ನನಗೆ ಏನು ನೆನ್ಪು ಮಾಡ್ಕೊಳ್ಳೋದು ಬೇಡ, ನಿಮಗೆ ಅದು ಉಪಯೋಗಕ್ಕೆ ಬಂದ್ರೆ ಅದೇ ನನಗೆ ಆತ್ಮ ಸಂತೋಷ ಅಂತ ಹೇಳ್ತಾ, ಅಮ್ಮ ಅಂದ್ರೆ ಎಲ್ರಿಗೂ ತಾಯಿ. ಯಾವ ವ್ಯಕ್ತಿ, ನಾನು ಎಷ್ಟೇ ಬಹಳ ಜನಗಳಲ್ಲಿ ಮನೆಯಲ್ಲಿ ಅವ್ರು ಮುಗಿದ ಮೇಲೆ ಅವರಿಗೆ ಎಡೆ ಇಡೋದಂತೆ, ಪೂಜೆ ಮಾಡೋದಂತೆ, ತಳ ಹೊಡಿಯೋದಂತೆ, ಅವ್ರಿರುವಾಗ ಅವ್ರ ಹಿಂದ್ಗಡೆ ಮನೆ ಬೀಗ ಹಾಕಿಟ್ಟು ಬರ್ತಾರೆ. ಹಿಂದ್ಗಡೆ ತಾಯಿ ಮತ್ತೆ ನಾನು ಕಣ್ಣಾರ ಕಾಣ್ತಾ ಇರೋದು ನಾನು ಸ್ವಾಭಾವಿಕ, ನಾನು ಏನು ಸುಳ್ಳು ಹೇಳೋದಿಲ್ಲ. ನಿನ್ನೆ ಒಬ್ಬರಿಗೆ ನಾನು ವೀಲ್ ಚೇರ್ ಕೊಡ್ಲಿಕ್ಕೆ ಹೋಗಿದ್ದೆ, ಅವರಿಗೆ ಪಾಪ ವೀಲ್ ಚೇರ್ ಇದೆ, ಅವರ ಹೆಸರು ಬೇಡ. ಆದ್ರೆ ಅವ್ರ ತಾಯಿ ಇದು ನಾನು ಹೋದ್ಸರಿ ಹೋಗ ನಮಸ್ಕಾರ ಮಾಡ್ಬೇಕು ಅಂತ. ಇವ್ರು ಹೊಸ ಮನೇಲಿದ್ದಾರೆ. ಅಮ್ಮ ಎಲ್ಲಿ ಕೇಳಿದೆ, ಅಮ್ಮ ಕೆಳಗಿನ ಮನೇಲಿದೆ ಅದೇ. ನಾನು ಕೆಳಗಿನ ಮನೆ ಹೋದ್ರೆ ಕೊಟ್ಟಿಗೆ ಇದ್ದಂಗೆ. ಯಾವತ್ತು ತಂದೆ ತಾಯಿನ ನೀವು ಕೊಟ್ಟಿಗೆಯಲ್ಲಿಟ್ಟರೆ ನಿಮ್ಮ ಮಕ್ಕಳು ನಿಮ್ಮನ್ನು ಕೊಟ್ಟಿಗೆಯಲ್ಲಿ ಇರ್ತಾರೆ. ಆದ್ರಿಂದ ಎಲ್ಲರೂ ಏನ್ ಮಾಡ್ಬೇಕಂದ್ರೆ ಮೊದಲಿಗೆ ನೋಡ್ಬೇಕಾಗಿರೋದು ನಿನ್ನ ತಂದೆ ತಾಯಿ.
50 ವರ್ಷ ಆಗೋ ಜೋರ್ ಕಾಣುತ್ತೆ, ಪ್ರಪಂಚ ಕಾಣಲ್ಲ. ಸ್ನೇಹಿತರು ಬರ್ತಾರೆ, ಅವ್ರು ಬರ್ತಾರೆ, ಇವ್ರು ಬರ್ತಾರೆ. 85 ನಮಗೂ ಆಗುತ್ತೆ, ನಾವು ಕೊಟ್ಟಿಗೆಯಲ್ಲಿ ಮಾಡುವಂತ ಪರಿಸ್ಥಿತಿ ಬರುತ್ತೆ ಅಂತ ತಿಳ್ಕೊಂಡು ಆ ದೃಷ್ಟಿಯಲ್ಲಿ ನಾನು ತಂದೆ ತಾಯಿ ನಮ್ಮ ಒಟ್ಟಿದ್ದವರು ಇಡೀ ರಾಜ್ಯದಲ್ಲಿ ನನ್ನ ತಾಯಿ ಇರುವಾಗಲೇ ಈ ಕಾರ್ಯಕ್ರಮ ಶುರು ಮಾಡಿದೆ. ಆದ್ರಿಂದ ನನ್ನ ತಾಯಿ ಸ್ವರ್ಗಸ್ಥರಾದವರು ನಮ್ಗೆ ಬೇಸರ ಆಗಿಲ್ಲ. ಕಾರಣ ಏನಂದ್ರೆ ಅವರು ಸಂಪೂರ್ಣ ಅವರ ಇದನ್ನ ಆಶೆಗಳನ್ನು ಸಮಾಜಕ್ಕೆ ಕೊಟ್ಟು ಹೋಗಿದ್ದಾರೆ. ಯಾವತ್ತೂ ಅವರು ಒಂದು ಚೂರು ಅಯ್ಯೋ ನಾನು ಇಂಥ ಕೆಲಸ ಮಾಡಿಲ್ಲ ಅಂತ ಯೋಚನೆ ಮಾಡ್ತೀರಿ. ತಂದೆ ತಾಯಿ ಏನ್ ಹೇಳಿದಾರ ಆ ಕೆಲಸನ ಸಾಕ್ಷಿ ತಪ್ಪದೆ ಮಾಡಿದ್ದೇವೆ, ಇವತ್ತು ಅದನ್ನು ಮುಂದುವರಿಸ್ತೀವಿ. ಅವರೇ ನಮಗೆ ಆಶೀರ್ವಾದ. ಹಾಗೆ ಎಲ್ರಿಗೂ ಮತ್ತೊಮ್ಮೆ ನಾನು ಹೇಳೋದಕ್ಕೆ, ಇಲ್ಲದೇ ಇರೋ ದೇವ್ರನ್ನ ಕೈ ಮುಗಿಯೋ ಬದಲಿಗೆ ನಿಮ್ಮ ಮನೆ ಇರುವ ದೇವರಿಗೆ ಕೈ ಮುಗಿರಿ ಹೇಳ್ತಾ, ಮತ್ತೊಮ್ಮೆ ನಮ್ಮ ಅಮ್ಮನ ಆಶೀರ್ವಾದ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮಾಡಿದ ರವಿಯಣ್ಣ ಮತ್ತೆ ಸುಬೋದು ಯೋಗಣ್ಣ ಇವರಿಗೆಲ್ಲರಿಗೂ ನಾನು ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ತಾಲೂಕು ಅಧ್ಯಕ್ಷರಾದ ಚಂದ್ರಶೇಖರ್ ಅವರು ಕಾರ್ಯಕ್ರಮದ ಕುರಿತು ಮಾತನಾಡಿ. ವೇದಿಕೆ ಮೇಲಿರುವ ಕಾರ್ಯಕ್ರಮದ ಉದ್ಘಾಟನೆ ಮಾಡಿರುವಂತ ಹಿಡಗೇರಿ ಸುಬ್ಬಣ್ಣ ಅವರೇ ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಹಾಗೂ ಜನರ ಉಪಸ್ಥಿತಿ ಇರುವಂತ ಸುಧಾಕರ್ ಶೆಟ್ಟಿ ಅವರೇ ಹಾಗೂ ಈ ಭಾಗದ ಮುಖ್ಯ ಅತಿಥಿಗಳಾಗಿರುವಂತ ಈ ಭಾಗದ ಎಸ್ ಪಿ ಯೋಗೇಂದ್ರನವರೇ, ಶಿವದಾಸ್ ಅವರೇ, ಉಪೇಂದ್ರ ಗೌಡ್ರವರೇ, ಈ ಭಾಗದ ಈ ಕಾರ್ಯಕ್ರಮದ ಕಾರ್ಯಕರ್ತರಾದ ಬಿ.ಟಿ. ರವಿ ಅವರೇ, ಸುಬೋಧ್ ಜಮಾನೆ ಅವರೇ ಹಾಗೂ ಶಿವಣ್ಣ ಅವರೇ, ಶೇಖರ್ ಶೆಟ್ರೆ ಹಾಗೂ ಶಾಂತಕುಮಾರ್ ಜೈನ್ ಅವರೇ ಹಾಗೂ ರಮೇಶ್ ಎನ್.ಪಿ. ಅವರೇ ಹಾಗೂ ವೆಂಕಟೇಶಣ್ಣ ಅವರೇ, ಯೋಗಣ್ಣ ಅವರೇ ಹಾಗೂ ವೇದಿಕೆ ಭಾಗದಲ್ಲಿರುವಂತ ಎಲ್ಲ ಮುಖಂಡರು ಈಗಾಗಲೇ ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕೆ ಬಂದಿದೆ. ಬಹುಶಃ ಇವತ್ತು ಸುಧಾಕರ್ ಶೆಟ್ಟಿ ಈ ಆರೋಗ್ಯ ಶಿಬಿರ ಕಾರ್ಯಕ್ರಮ ಏನಿದೆ ಅದು 27ನೇ ಕಾರ್ಯಕ್ರಮ ಇವತ್ತು ಸುಧಾಕರ್ ಶೆಟ್ಟಿ ಕ್ಷೇತ್ರಕ್ಕೆ ಬಂದು ಬಹುಶಃ 2000ರಿಂದ ನಿರಂತರವಾಗಿ 5 ವರ್ಷಗಳ ಕಾಲ ಹಲವಾರು ಸಾಮಾಜಿಕ ಸೇವೆಗಳನ್ನು ಈ ಅಮ್ಮ ಫೌಂಡೇಶನ್ ನೇತೃತ್ವದಲ್ಲಿ ಯಾವುದೇ ರಾಜಕೀಯ ಅಪೇಕ್ಷೆ ಇಲ್ಲದೆ ಮಾಡ್ತಾ ಇದ್ದಾರೆ. ಇವತ್ತು ಬಹುಶಃ ನನಗೆ ಅನ್ಸುತ್ತೆ ಈ ಕ್ಷೇತ್ರದ ಒಂದು 50% ಜನರನ್ನ ಪರೋಕ್ಷವಾಗಿ ಅಥವಾ ಪ್ರತ್ಯಕ್ಷವಾಗಿ ಇವತ್ತು ಇವರ ಏನು ಅಮ್ಮ ಫೌಂಡೇಶನ್ ಹಾಕೊಂಡಿರುವಂತ ಸಾಮಾಜಿಕ ಕಾರ್ಯಗಳು ತಲುಪಿದೆ ಅಂತ ನಾನು ಭಾವಿಸ್ತೇನೆ. ಯಾಕೆಂದ್ರೆ ಉದ್ಯೋಗ ಮೇಳ ಇರ್ಬೋದು, ಆರೋಗ್ಯ ಮೇಳ ಇರ್ಬೋದು, ಹಾಗೆ ಹಲವಾರು ಸಾಮಾಜಿಕ ವೀಲ್ಚೇರ್ ವಿತರಣೆ ಇರ್ಬೋದು, ಹಲವಾರು ಆರೋಗ್ಯದ ಪರಿಕರಗಳ ವಿತರಣೆ ಇರ್ಬೋದು, ಹಲವಾರು ಸಾಮಾಜಿಕ ಸೇವೆಗಳನ್ನು ಇವತ್ತು ಹಾಕೊಂಡಿದ್ದಾರೆ. ಇವತ್ತು ಬಹುಶಃ ನನಗೆ ಅನ್ಸುತ್ತೆ ಈ ಕ್ಷೇತ್ರದಲ್ಲಿ ಸಾಕಷ್ಟು ಜನ ಹಣ ಇದ್ದವರು ಇರಬಹುದು. ಹಣ ಇದ್ರೂ ಕೂಡ ಅದನ್ನ ಸಮಾಜಕ್ಕಾಗಿ ವ್ಯಯಿಸುವಂತ ಸಂಖ್ಯೆ ತುಂಬಾ ಕಡಿಮೆ ಇದೆ. ಹಾಗಾಗಿ ಇವತ್ತು ಸುಧಾಕರ್ ಶೆಟ್ಟಿ ಬಹುಶಃ ಕಳೆದ ಬಾರಿ 26ನೇ ನಾವು ಬಾಳಾದೂರಲ್ಲಿ ಅವರು ಹಮ್ಮಿಕೊಂಡಂತ ಒಂದು ಉಚಿತ ನೇತ್ರ ಶಿಬಿರ ಏನಿತ್ತು, ಆ ಶಿಬಿರ ನಂತರ ಅವರಿಗೆ ಆಪರೇಷನ್ ಆಗಿ ಅವರಿಗೆ ಆಪರೇಷನ್ ಬಂದ ನಂತರ ಅವರಿಗೆ ಕನ್ನಡಕ ವಿತರಣಾ ಕಾರ್ಯಕ್ರಮ ಇವತ್ತು ಬಹುಶಃ ಅವತ್ತು ಅಲ್ಲಿ ಸುಮಾರು ಒಂದು 15-20 ಜನಕ್ಕೆ ಆಪರೇಷನ್ ಆಗಿತ್ತು. ಬಹುಶಃ ಜೊತೆಗೆ ಒಂದು 100 ಜನರ ಮೇಲೆ ಕನ್ನಡಕ ವಿತರಣೆ ಕಾರ್ಯಕ್ರಮ ಆಯಿತು. ಕಣ್ಣಿನ ತೊಂದರೆ ಇತ್ತು. ಆ ಸಂದರ್ಭದಲ್ಲಿ ಅವತ್ತು ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿಕೊಂಡವರು ಅವರಿಗೆ ಆ ಕನ್ನಡಕ ಹಾಕೊಂಡ ಅವರ ಕಣ್ಣಲ್ಲಿ ನೋಡಿದಾಗ ಅವರ ಖುಷಿ ಇದೆಯಲ್ಲ ಅದನ್ನ ಯಾವುದೇ ಹಣದಲ್ಲಿ ಕಾಂಪನ್ಸೇಟ್ ಮಾಡಕ್ಕಾಗಲ್ಲ. ಆ ಖುಷಿ ಬಹುಶಃ ಅವರಿಗೆ ಈ ರೀತಿ ಕೆಲಸಗಳನ್ನ ಮಾಡ್ಲಿಕ್ಕೆ ಕೂಡ ಒಂದು ಎನ್ಕರೇಜ್ಮೆಂಟ್ ಮಾಡಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಯಾಕೆಂದ್ರೆ ಕಣ್ಣು ಅನ್ನೋದು ಒಂದು ಪ್ರಮುಖ ಒಂದು ಕೀ ಆಗಿದೆ. ಇವತ್ತು ಕಣ್ಣು ಇದ್ದಿದ್ರೆ ನಾವು ಪ್ರಪಂಚ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಬಹಳಷ್ಟು ಜನ ಇವತ್ತು ಏನಾಗಿದೆ, ನಾವು ಹಣ ಇದ್ದವರು ಇರ್ಬೋದು, ಹಣ ಇದ್ದನೆ ಇದ್ದವರು ಇರ್ಬೋದು, ಇವತ್ತಿನ ಒಂದು ಬಿಸಿ ಲೈಫ್ ಅಲ್ಲಿ ನಾವು ಇವತ್ತು ಆರೋಗ್ಯ ಕಡೆ ಗಮನ ಹರಿಸಲಿಕ್ಕೆ ಆಗೋದಿಲ್ಲ. ಆ ಸಂದರ್ಭದಲ್ಲಿ ಅಟ್ಲೀಸ್ಟ್ ಕೊನೆ ಪಕ್ಷ ನಮ್ಮೂರಿಗೆ ಕೂಡ ಇಂಥ ಒಂದು ಮಣಿಪಾಲ್ ಅಂತ ಒಂದು ಹೆಸರಾಂತ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಿಂದ ನುರಿತ ಡಾಕ್ಟರ್ಸ್ ಬಂದಿದ್ದಾರೆ. ಅವಾಗ ಬಂದಾಗ ನಮಗೆ ಒಂದು ತೋರಿಸೋಣ ಅಂತ ಒಂದು ಮನಸ್ಸಿಗೆ ಬಂದಾಗ ತೋರಿಸ್ಕೊಡ್ಲಿಕ್ಕೆ ಕೂಡ ಬಹಳಷ್ಟು ಚೆನ್ನಾಗಿ ಆ ಸಮಸ್ಯೆಗಳು ಅರಿವಾಗುವಂತ ಅವಕಾಶ ಗೊತ್ತಾಗ್ತದೆ. ಹಾಗಾಗಿ ಎಲ್ಲರೂ ಕೂಡ ಇದನ್ನ ಸದುಪಯೋಗವನ್ನು ಪಡಿಸ್ಕೊಡ್ಬೇಕು ಅಂತ ಹೇಳ್ತಾ ಅವಕಾಶಕ್ಕಾಗಿ ಎಲ್ಲರೂ ವೇದಿಕೆಯಲ್ಲಿ ವಂದಿಸ್ತಾ ಹಾಗೂ ಅಲ್ಲಿ ಮಣಿಪಾಲ್ನ ಆಸ್ಪತ್ರೆಯ ನುರಿತ ವೈದ್ಯರು ಕೂಡ ಬಂದಿದ್ದಾರೆ, ಅವರಿಗೂ ಕೂಡ ತಮ್ಮ ಕಾರ್ಯಕ್ರಮಕ್ಕೆ ನಾನು ವಂದಿಸ್ತಾ ಹಾಗೂ ಜೊತೆಗೆ ರಕ್ಷಿತ್ ಕಾಮತ್ ರಕ್ಷಿತ್ ಕಾಮತ್ ಈ ಮೆಡಿಕಲ್ ಕ್ಯಾಂಪ್ ಕೋಆರ್ಡಿನೇಟರ್. ಈ ಕಾರ್ಯಕ್ರಮದ ಈಗಾಗಲೇ ಅಂತಿಮ ಘಟ್ಟ ವದಾನ ಕೂಡ ನಾನೇ ಕೂಡ ಮುಗಿಸ್ಬಿಡ್ತೀನಿ, ಸಮಯ ಕಡಿಮೆ ಇರೋದ್ರಿಂದ ವೇದಿಕೆಯಲ್ಲಿ ಕಾರ್ಯಕ್ರಮದ ಉದ್ಘಾಟನೆ ಮಾಡಿರುವಂತ ಎಡಗೇರಿ ಸುಬ್ಬಣ್ಣ ಅವರಿಗೆ ಕೂಡ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ.
ಸಲ್ಲಿಸ್ತಿದ್ದೀನಿ. ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಹಾಗೂ ಈ ಕಾರ್ಯಕ್ರಮದ ಅಧಿಕಾರಿಗಳಾಗಿರುವಂತಹ ಸುಧಾಕರ್ ಶೆಟ್ಟಿ ಕೂಡ ಈ ಕಾರ್ಯಕ್ರಮದಲ್ಲಿ ಅವರಿಗೂ ಕೂಡ ನಾನು ಕಾರ್ಯಕ್ರಮಕ್ಕೆ ವಂದಿಸ್ತಾ ಇದ್ದೀನಿ. ರಕ್ಷಿತ್ ಕಾಮತ್ ರಕ್ಷಿತ್ ಕಾಮತ್ ಅವರು ಈ ಆರೋಗ್ಯದ ಕೋಆರ್ಡಿನೇಟರ್ ಇದ್ದಾರೆ, ಅವರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ವೇದಿಕೆಗೆ ಬರಬೇಕು ಅಂತ ನಾನು ಕೇಳ್ತೀನಿ. ಹಾಗೂ ಕಾರ್ಯಕ್ರಮಕ್ಕೆ ವಂದನೆ ಸಲ್ಲಿಸ್ತಾರೆ. ಜೊತೆಗೆ ಈ ಕಾರ್ಯಕ್ರಮದ ಇಲ್ಲಿನ ಸ್ಥಳೀಯರಾಗಿರುವಂತಹ ಮುಖಂಡರಾಗಿರುವಂತಹ ಪಿ ಟಿ ರವಿ ಇದ್ದಾರೆ, ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ವಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಹಾಗೂ ಸುಬೋಧ್ ಅವರು ಇದ್ದಾರೆ, ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ವಂದನೆಗಳು ಸಲ್ಲಿಸ್ತಾ ಇದ್ದೀನಿ. ನಮ್ಮ ಕಾರ್ಯಾಧ್ಯಕ್ಷರಾಗಿರುವಂತಹ ಶಿವದಾಸ್ ಇದ್ದಾರೆ, ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ವಂದನೆಗಳು ಸಲ್ಲಿಸ್ತಿದ್ದೀನಿ. ಈ ಭಾಗದ ಮುಖಂಡರಾದ ಎಂ ಪಿ ರಮೇಶ್ ಅವರು ಇದ್ದಾರೆ. ಹಾಗೂ ಹಾಕ್ಬಿಡ್ರಿ. ಶೇಖರ್ ಶೆಟ್ಟಿ ಇದ್ದಾರೆ, ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ವಂದನೆ ಸಲ್ಲಿಸ್ತೀನಿ. ಈ ಭಾಗದ ಹಿರಿಯ ಮುಖಂಡರಾಗಿರುವಂತಹ ಯೋಗಣ್ಣ ಇದ್ದಾರೆ, ಅವರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ವಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಈ ದೇವಸ್ಥಾನದ ಮುಖಂಡರಾಗಿರುವಂತಹ ವೆಂಕಟೇಶಣ್ಣ ಇದ್ದಾರೆ, ಅವರಿಗೂ ಕೂಡ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ವಂದನೆಗಳು ಸಲ್ಲಿಸಿದ್ದೀನಿ. ನಮ್ಮ ಜೆಡಿಎಸ್ ನ ತಾಲೂಕು ಉಪಾಧ್ಯಕ್ಷರಾದಂತಹ ಉಪೇಂದ್ರಣ್ಣ ಇದ್ದಾರೆ, ಹಾಗೂ ಈ ಭಾಗದ ಶಿವಣ್ಣ ಅವರು ಕೂಡ ಇದ್ದಾರೆ, ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಲಿಕ್ಕೆ ವಂದನೆಗಳು ಸಲ್ಲಿಸಿದ್ದೀನಿ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಾಸ್ತಾವಿಕ ನುಡಿದಂತ ಶಾಂತಕುಮಾರ್ ಜೈನ್ ಇದ್ದಾರೆ, ಅವರಿಗೂ ಕೂಡ ವೇದಿಕೆ ಮುಂಭಾಗದಲ್ಲಿರುವಂತ ಎಲ್ಲ ಮುಖಂಡರಿಗೂ ಮತ್ತೆ ಈ ಭಾಗದ ಎಲ್ಲ ಗ್ರಾಮಸ್ಥರುಗಳಿಗೂ ಭಾಗವಹಿಸಲಿಕ್ಕೆ ವಂದಿಸ್ತಾ ಈ ಕಾರ್ಯಕ್ರಮದ ಸದುಪಯೋಗವನ್ನು ಪಡಿಸಿಕೊಳ್ಬೇಕು ಅಂತ ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಈ ಕಾರ್ಯಕ್ರಮಕ್ಕೆ ಮುಗಿಸ್ತಾ ಇದ್ದೇವೆ. ಈಗ ವೇದಿಕೆ ಕಾರ್ಯಕ್ರಮ ಮುಗಿದಿದೆ. ಈಗ ನೋಂದಣಿ ಕಾರ್ಯಕ್ರಮವನ್ನು ಹಾಗೂ ಇಲ್ಲಿ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತಾ ಇದ್ದೀವಿ. ಉದಯ್ ಸುವರ್ಣ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು, ಅವರಿಗೆ ಕೂಡ ಧನ್ಯವಾದಗಳು. ಅಮ್ಮ ಫೌಂಡೇಶನ್ ಪರವಾಗಿ ಕಾರ್ತಿಕ ವಂದನೆಯನ್ನು ಸಮರ್ಪಿಸುತ್ತೇನೆ.